ಮಾರಿ ಬಾ ಮತ್ತೊಂದು ನಮ್ಮಂಥವ್ರನ್ನ ಕರ್ಕೊಂಡು ಹೋಗಿ ಬ್ಯಾರೆ ತಗೊಂಬ ಅಂದ ಕೂಡಲೇ ಇದನ್ನ ಯಾರು ತಗೋತಾರ? ಕಟ್ಗರು ತಗೋತಾರ ಅಂತಂದ ನಾವು. ರುಂಬಾಲ ಮುತ್ಯ ಕಟ್ಗರು ತಗೋತಾನಂದ ಕೂಡಲೇ ಕಟ್ಗ ಅನ್ನುವಂಥ ಶಬ್ದವನ್ನ ತೊಟ್ಟಲದಾಗ ಹಾಕಿರ್ತಕ್ಕಂಥ 3 ತಿಂಗಳ ಕೂಸಿಗೆ ಕಿವ್ಯಾಗ ಬಡ್ದು ಬಿಟ್ಟದ್ರದು. ಕಿವಿ ಒಳಗೆ ಹಾಕ್ಕೊಂಡದ ತಾಯಿ ಮಗ್ಗಲು ನಾಗವ ಮಗ್ಗಲು ಹಾಕ್ಕೊಂಡು ಮಲಿಗ್ಯಾಳ. ಈಗೆಲ್ಲ ಲೈಟ್ ಅದಾವ್ರಿ, ಈಗೆಲ್ಲ ಗ್ಯಾಸ್ ಅದಾವ. ಆಗಿನ ಕಾಲಕ್ಕೆ ಚಿಮನವನ್ನ ಆರಿಸಿ ಆ ತಾಯಿ ಮಗುವಿನ ಹಾಕ್ಕೊಂಡು ಮಲಗಿರ್ತಾಳ್ರಿ. ಮಧ್ಯರಾತ್ರಿ 1 ಗಂಟೆ ಸುಮಾರು 3 ತಿಂಗಳದ ಕೂಸ ತಾಯಿ ನೋಡಿ ಸೆರಗ ತೆಗಿತದ. ಉಳ್ಕೋತ ಹೋಗಿ ಆಕಳ ಬಡ್ಡ್ಯಾಗ ಮಲಗುತ್ತದೆ. ತಾಯಿ ನಾಗವ ಹೇಳ್ತಾಳೆ, ಎದ್ದು ನನ್ನ ಮಗ ಎಲ್ಲಿ ಹೋಯ್ತು, ಹ್ಯಾಗಡೆ ಹೋಯ್ತ, ಇಲ್ಲಿ ಹೋಯ್ತ ತಿಳ್ಕೊಂಡು ನೋಡ್ರಿ ಅದನ್ನು ಜಮುನ ಹಚ್ಚಿ ನೋಡ್ತಾಳೆ. ಆಕಳ ಬಡ್ಡ್ಯಾಗ ಹೋಗಿ ಕೂಸ ಮಲಗಿತ್ತಲ್ಲ, ಆ ಆಕಳ ಗೊಡ್ಡ ಆಕಳ 4 ಮೊಳೆಯಾಗಿಂದ ಹಾಲ ಮಗುವಿನ ಬಾಯಾಗ ಹಿಂಡಾಕತ್ತಿತ್ತು. ಆ ಮಗು ಯಾರು? ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಬಂಧುಗಳು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಅದಕ್ಕೆ ನಿಮ್ಮ 3 ಹುಡುಗರನ್ನ ಕೇಳಿದೆ, ಬಡಿಗೆರ್ ಎದ್ರಾಗ ಶಾಣ್ಯರು ತಮ್ಮ ಅಂದೆ. ಬಡಿಗೆರ್ ಕಟ್ಟಿಗ್ಯಾಗ ಶಾಣ್ಯರ್ರಿ ಮುತ್ಯಾರ ಅಂದವು. ಪತ್ತಾರ ಎದಕ್ಕೆ ಶಾಣ್ಯರು ಅಂದೆ? ಪತ್ತಾರ ಬಂಗಾರದಾಗ ಶಾಣ್ಯರು. ರೈತರು ಎದಕ್ಕೆ ಶಾಣ್ಯರು ಅಂದೆ? ರೈತರು ಒಕ್ಕಲ್ತನ ಮಾಡಕ್ಕೆ ಶಾಣ್ಯರ್ರಿ. ನಾವು ಸ್ವಾಮಿಗಳು ಎದಕ್ಕೆ ಶಾಣ್ಯರು ಅಂದೆ? ನೀವು ಹೋಳಿಗೆ ಹೊಡ್ಯಾಕ ಶಾಣ್ಯರು ಅಂದವು. ನಮಗೆ ಬತ್ತಪ್ಪ ಇದು ತಿರುಗಿ ಅಂದ್ರೆ, ಹೌದಲ್ಲ? ತುಪ್ಪ ಹೋಳಿಗೆ ಇವತ್ತೆಲ್ಲ ನಮ್ಮ ಹುಡುಗರು ಭಾಳ ಚಂದ. ನಮ್ಮ ಶ್ರೀಶೈಲ ಆಗಲಿ, ನಮ್ಮ ಈ ಊರಿನ ಮೊಮ್ಮಗ ಮೈಂದ್ರಿಗೆ ಅಂತ ನೋಡ್ರಿ, ಪಾಪ ಭಾಳ ದಾಡಿಸಿ ಅದನ್ನು ಅದ್ಭುತ ಸಮರ್ಥ. ಭಾಳ ದೊಡ್ಡ ಸೇವೆ ಮಾಡ್ತಾನೆ. ಯಪ್ಪ ನಿಮ್ಮ ತುಪ್ಪದ ಮಠ ಐತಿ, ಹೋಗಾಗ ಒಂದು ಬಾಟ್ಲಿ ಮನುಷ್ಯಾಗ ಒಂದೊಂದು ಬಾಟ್ಲಿ ತುಪ್ಪ ಕೊಡೋ ಅಂದ್ಕೂಡ್ಲಿ ಏನು ಅನ್ಬೇಕು ನಾವು? ನಮ್ಮ ತುಪ್ಪ ಕರ್ನಾಟಕ ಕೊಡಂಗಿಲ್ಲ ನಾವು. ಬೆಕ್ಕದಟ್ಟು ಇಲ್ಲೇ ಊಟ ಮಾಡಿ ನಾವು, ಇಲ್ಲೇ ಊಟ ಮಾಡಿರಿ. ಆದ್ರೆ ಬಾತ್ರೂಮ್ ಮಾತ್ರ ಕೀಲಿ ಹಾಕ್ತೇವೆ ಅಂದವು. ಬ್ಯಾಡಪ್ಪ ಮಾರಾಯಂದ, ಬಾತ್ರೂಮ್ ಕೀಲಿ ಹಾಕೋದು ಬೇಡ. ಏನು ಚಂದ ಸೇವೆ ಮಾಡ್ತಾನೆ ರೀ ಹುಡುಗ. ನನಗೆ ಆನಂದ ಅನಿಸಿದ. ನೀರು ಕಾಸಪ್ಪ, ಮತ್ತು ನಮಗೆ ತಂಡಿ ಬರ್ತೈತಿ, ತಣ್ಣೀರು ಬ್ಯಾಡ ಅಂದ ಕೂಡಲೇ ನಿನ್ನ ಆಯ್ತು ಮುತ್ತಿರತ್ತೊಂದು ಅದು ಹೀಟ್ರ್ ಇಟ್ಟಾನ್ರಿ, ನೀರು ಕಾಸ್ಯಾನ್ರಿ. ಹೆಂಗೆ ರೀ ಸರ್ ಮಠಪತಿ ಗುರುಗಳೇ, ನೀರು ಹೋಗಿ ಮುತ್ತರ ಕಾದವ್ ಬರ್ರಿ ಅಂತಂದ. ಹೋಗಿ ನೋಡ್ತೀನಿ ರೀ, ಬ್ಯಾಳೆ ಕುದಿಬೇಕು, ಹಂಗೆ ತಕ ಕುದಿಯಾಕತ್ತೇವು. ಹಿಂಗೆ ಕಾಸಿದ್ರೆ ನಾ ಹೆಂಗೆ ಸ್ನಾನ ಮಾಡಬೇಕು ಅಂದ ಕೂಡಲೇ ಅವ ನಿಮ್ಮ ಹುಡುಗ ಏನಂದ, ನಮ್ಮೂರು ಹಡ್ದು ಹೆಣ್ಮಕ್ಳು ಇಂಥವು ಮಾಡ್ತಾರ ಅಂದವ. ಯಪ್ಪ ಅವ್ರು ಹಡ್ದಿರ್ತಾರ ಮಾಡ್ತಾರೋ ತಮ್ಮ, ನಾನು ನೀವು ಈ ಸ್ನಾನ ಮಾಡಿ ನೀವು ಹೋಗೋದ್ರಾಗ ಒಂದು ಗಂಡು ಹಡಿತೀರ ಅಂದವ. ನಮ್ಮದು ಬಾಣೆತನ ನಡೆದದ ಶಿಸ್ತಾಗ. ಅಂಥ ಒಂದು ಸೇವೆ ಭಾವದಲ್ಲಿ ಇತ್ತೆಲ್ಲ ನಡೀತಕ್ಕಂಥ ಬಂಧುಗಳೇ. ಈ ತೊಟ್ಟಿಲು ಬೆಟ್ಟಾಗ ಒಬ್ಬರೇನ್ರ ಮಂದಿ ಕೂತಾರೆ? ಮಂದಿ ತೊಟ್ಟಿಲು ಬೆಟ್ಟಾಗ ಮಕ್ಕಳಾಗಲಾರ್ದು ಒಬ್ಬರೇ ಅದಾರೇನು? ಮಂದಿರು? ಒಬ್ಬರೇ. ಅವಿಗೂ ಕೂಡ 1 ವರ್ಷ ತುಂಬುದ್ರಾಗ ಬಸವಲಿಂಗೇಶ್ವರು. ಯಾಕಂದರೆ ಕಾಮಧೇನು ಕಲ್ಪವೃಕ್ಷ, ಬಡವರ ಬಂಧುಗಳು, ಕಲಿಯುಗದ ಕಾಮಧೇನು ಬಸವಲಿಂಗ ಮಹಾಸ್ವಾಮಿಗಳು. ಅದಕ್ಕೆ ಅಂಥ ಒಂದು ಶಕ್ತಿ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಭಕ್ತಿಯಿಂದ ಇವತ್ತೆಲ್ಲ ಬಂದಿರಲ್ಲ. ಅದಕ್ಕೆ ಬಹಳ ಸಂತೋಷಿತ ಅಂದರೆ, ಅದಕ್ಕೆ ಆ ತೊಟ್ಟಿಲ ಕಾರ್ಯಕ್ರಮ ನೀವೆಲ್ಲ ಜೋಗಳ ಹಾಡ್ತೀರವ? ಮರಾಠಿಯಾಗ ಹಾಡ್ತಾರೆ, ಕನ್ನಡದಾಗ ಹಾಡ್ತಾರೆ? ಅವು ಕಟರೆ ನಮಗೆ ತಿಳಿಯಂಗಿಲ್ಲ. ಮತ್ತು ನೀವು ಕನ್ನಡದಾಗ ಹಾಡ್ರಿ, ನಮಗೆ ಗೊತ್ತಾಗ್ತದೆ. ಯಾಕಂದರೆ ಮರಾಠಿ ಇದ್ದರೂ ಸಹಿತ ನೀವೆಲ್ಲ ಕನ್ನಡ ಅನ್ನುವಂಥದ್ದು ನೀವೆಲ್ಲ ಬಳಸ್ತಿರಲ್ಲ. ನಮಗೆ ಬಹಳ ಆನಂದ ಅನಿಸ್ಯದೆ. ಅದಕ್ಕೆ ಒಂದಿಟ್ಟು ಲೇಟ್ ಆದರೂ ಸಹಿತ ಮತ್ತು ಆ ತೊಟ್ಲ ಕಾರ್ಯಕ್ರಮ ಮುಗಿದ ಕೂಡಲೇ ಒಂದು 10 ನಿಮಿಷ ಅದು ಏನು ಆಯಿತು ಅನ್ನುವಂತಹದ್ದೊಂದು ಇನ್ನೊಂದು ಲೀಲೆ ಹೇಳ್ತೀನಿ. ನೀವೆಲ್ಲ ಶಾಂತ ರೀತಿಯಿಂದ ಕೂಡಬೇಕು. ಈಗ ಜೋಗಳ ಹಾಡೋರು ಹಾಡಬೇಕು. ಅದು ಎಲ್ಲ ನೋಡ್ರಿ, ಕೂಸಿನ ಆಡಿಸ್ಬೇಕು. ಅದೇನೇನು ಅಂತಿರ್ತಾರಲ್ರಿ, ಕರ್ನಾಟಕದಾಗ ಅಂತಾರ್ರಿ ಬಸವಣ್ಣ, ತಾರ ಚಿತ್ತರಾಯ ತೇನನ ಆಡಿಸ್ತಾರೆ ಹುಡುಗರನ್ನ. ಹಂಗೆ ನೀವೆಲ್ಲ ಮುತ್ತೈದೆಯರು ಬಂದು ಆಡಿಸ್ರಿ, ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ. ಭಾಳ ಸಂತೋಷ ಅನ್ನಿಸ್ತದೆ. ಒಂದು 5-10 ನಿಮಿಷ ಲೇಟ್ ಆದರೂ ಸಹಿತ ನೀವೆಲ್ಲ ಶಾಂತ ರೀತಿಯಿಂದ ಕೂಡು. ಜಯ ಮಂಗಲಂ, ಜಯ ನಮ. ಬರೀ ಗುರು ಯಾರು ಇಲ್ಲಿ ಯಾರು ಹೆಸರಿಡೋರು? ಸ್ವಾಮಿಗಳು ಏನು ಯಾರು ಅತ್ತೆ? ಹಾಂ. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ಭಾವಕನೆಂಬಿ ಭಕ್ತಿ ಒಲಿತವರ ಚಂದ್ರಶೇಖರ ನವತಾರ ಬಸಲಿಂಗೇಶ್ವರ ಜೋ ಜೋಯ್.
ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಚಂದ್ರ ಬಸ ಶಿವ ಶಿವ ನಗಣಸೂರ ಬಸಲಿಂಗೇಶ್ವರ ಕರಜಿಗಿ ಗ್ರಾಮದಲ್ಲುದುವಾಯದೀರ ಒಂದೇ ಭಾವಕನೆಂಬಿ ಭಕ್ತಿ ಒಲಿತವರ ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಚಂದ್ರಶೇಖರನವತಾರ ಬಸಲಿಂಗೇಶ್ವರ ಜೋ ಜೋಯ್ ಬಸಲಿಂಗನ ದರ್ಶನ ಮಾಡಿಕೊಂಡವರು ದಾರಿದ್ರ ದೋಷೆಗಳೆಲ್ಲ ಪ್ರವೇರ ದಾರುಣ್ಣಿ ಎಳದಿಗ ಮಿಗಲ ಮಂತ್ರ ಮಹಿಮಾದಿಂದವರು ಗಾಡಿ ನಿಂದ್ರಿಸಿರ ಜೋ ಜೋಯ್ ಮಂತ್ರ ಮಹಿಮಾದಿಂದವರು ಗಾಡಿ ನಿಂದ್ರಿಸಿರ ಜೋ ಜೋಯ್ ಮಂತ್ರದಿಂದವರು ಗಾಡಿ ನಿಂದಿರಿಸಿದೋ ಜೋಯ್ ಮಹಿಮಾದಿಂದವರು ಗಾಡಿ ನಿಂದಿರಿಸಿದೋ ಜೋಯ್ ಕಾಜೆ ಬಂದೆ ನವ ಜಬ್ಬ ಕಾಜಿರ ಬೋಲಿ ಮೇಲ ಕುಂತು ಹೊಂಟ ಸಾವರ ಗರದಿ ನೋಡಿದರೆ ಪುಷ್ಮ ಮಾಡಿದರೆ ಗದ್ದರಿಸಿ ಗಾಡಿಗೆ ನಡಿಯಂದ ಬಸಲಿಂಗೇಶ್ವರ ಜೋ ಜೋಯ್ ಗದ್ದರಿಸಿ ಗಾಡಿಗೆ ನಡಿಯಂದ ಬಸಲಿಂಗೇಶ್ವರ ಜೋ ಜೋಯ್ ವರಸಿನ ಹಬ್ಬಕ್ಕೆ ಮುಸಲರೆಲ್ಲರೂ ತರಲು ಮೋಸದಡಿಗೆ ಅಡಿಯ ಹಿಡದಿದರು ಗರದಿ ನೋಡಿದರೆ ಪುಷ್ಮ ಮಾಡಿದರು ಶಿವನೇ ನೀನೆಂದು ನೆಂಬಿ ದೀನ ಹೊಡೆದಿದರ ಜೋ ಜೋಯ್ 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 ಪುರದೋಳು ನಗಣಸೂರ ವಾಸ ಮಾಡಿದರು ಸತ್ಯ ಶರಣರಿಗೆ ನಿತ್ಯ ತೋರಿದರು ಗುರು ಸಿದ್ದರಾಮ ಬಿರದ ಕಟ್ಟಿದರು ಭಕ್ತ ವಾಸಲ್ಲ ನಂದು ಜಗದೊಳ ಮೆರಿವರು ಜೋ ಜೋಯ್ ಭಕ್ತ ವಾಸಲ್ಲ ನಂದು ಜಗದೊಳ ಮೆರಿವರು ಜೋ ಜೋಯ್ ಭಕ್ತ ವಾಸಳ ನಂದು ಜಗದಲ್ಲಿ ಮೆರಿವರು ಜೋ ಜೋಯ್ ಭಕ್ತ ವಾಸಳ ನಂದು ಜಗದಲ್ಲಿ ಮೆರಿವರು ಜೋ ಜೋಯ್ ಬಂತಲ್ ಪುರಾಣಿಕ ಮತ್ತೇನಾರ ಅಲ್ದಾರು ಸುಮ್ಮನೆ ಇದು ಕರಬಾರ ಯಾಕೆ ಮಾಡೋದು ಎಸ್ ಆಡ್ತಾರೆ ಎರಡು ಹಾಡು ಮಂಗಳಾರತಿ ಹಾಡಲ್ಲ ಎಸ್ ಆಡಿದ್ರಿ ಇನ್ನೊಂದು ಹಾಡ್ತಾರ ಎರಡು ಎರಡು ಹಾಡ್ರಿ ಹೆಸರು ಇಡ್ರಿ ಗೌಡ ಇರುವುದು ಸನ್ನಲಿ ಪೂರ ರೇವಣ ಸಿದ್ಧಾವರವಾಗೆ ಜೋ ಜೋಯ್ ರೇವಣ ಸಿದ್ಧಾವರವಾಗೆ ಜೋ ಜೋಯ್ ರೇವಣ ಸಿದ್ಧ ಒಳಗೆ ಜೋ ಜೋ
ರೇವಣ ಸಿದ್ಧ ಒಳಗೆ ಜೋ ಜೋ ಸಿದ್ಧ ವರವಣಿಸು ಗಲದೇವಿ 60 ವರ್ಷಕ್ಕೆ ಹಾಡದಾಳೆ ಜೋ ಜೋ 60 ವರ್ಷಕ್ಕೆ ಹಾಡದಾಳೆ ಜೋ ಜೋ 60 ವರ್ಷಕ್ಕೆ ಹಾಡದಾಳ ಜೋ ಜೋ 60 ವರ್ಷಕ್ಕೆ ಹಾಡದಾಳ ಜೋ ಜೋ ಹೊಲಸಿಲ್ಲ ಮಾಸಿಲ್ಲ ಹೊಲಸಿಲ್ಲ ಏಸಕ್ಕಿ ನಮಗಿಲ್ಲ ಕೂಸಿನ ಹೆಸರ ಏನಿಡಬೇಕ ಜೋ ಜೋ ಕೂಸಿನ ಹೆಸರ ಏನಿಡಬೇಕ ಜೋ ಜೋ ಖುಷಿನ ಹೆಸರ ಏನಿಡಬೇಕ ಜೋ ಜೋ ಖುಷಿನ ಹೆಸರ ಏನಿಡಬೇಕ ಜೋ ಜೋ ಊರು ರೇವಣ ಸಿದ್ಧ ಗಿರಿ ಮಲ್ಲಯ್ಯ ಸಿದ್ದರಾಮಂತ ಹೆಸರಿಡರೆ ಜೋ ಜೋ ಸಿದ್ದರಾಮಂತ ಹೆಸರಿಡರೆ ಜೋ ಜೋ ಸಿದ್ದರಾಮಂತ ಹೆಸರಿಡರೆ ಜೋ ಜೋ ಸಿದ್ದರಾಮಂತ ಹೆಸರಿಡರೆ ಜೋ ಜೋ ನೆವಣಿಯ ಹೊಲದಾಗ ಕರ ಕಾಯತಿದ್ದ ಗುರು ಮಾಲಯ್ಯ ಶಿವ ಬಂದ ಜೋ ಜೋ ಗುರು ಮಾಲಯ್ಯ ಶಿವ ಬಂದ ಜೋ ಜೋ ಗುರು ಮಲ್ಲಯ್ಯ ಶಿವ ಬಂದ ಜೋ ಜೋ ಗುರು ಮಲ್ಲಯ್ಯ ಶಿವ ಬಂದ ಜೋ ಜೋ ಗುರುನೇ ಮಲ್ಲಯ್ಯ ಶಿವ ಬಂದ ಶಿವ ಭಕ್ತರು ಬಳಿ ಶಿವದಾನ ನಮಗಂದ ಜೋ ಜೋ ರೋಬಳಿ ಶಿವದಾನ ನಮಗಂದ ಜೋ ಜೋ ರೂಬಳಿ ಶಿವದಾನ ನಮಗಂದ ಜೋ ಜೋ ರೂಬಳಿ ಶಿವದಾನ ನಮಗಂದ ಜೋ ಜೋ ಬಳಿ ಶಿವದಾನ ಹೂಬಿಲಿ ತಕೊಂಡು ಹೋಗನ ಸಿದ್ದರಾಮ ಗುರು ಭೇಟಿಗೆ ಜೋ ಜೋ 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 ಅನ್ನುತ್ತ ಗಿರಿಗುಡ್ಡ ಏರುತ್ತ ಮಲ್ಲೈ ಮಲ್ಲೈ ಅಂತ ಕೂಗುತ್ತಾರೆ ಜೋ ಜೋ ಮಲ್ಲೈ ಮಲ್ಲೈ ಅಂತ ಕೂಗುತ್ತಾರೆ ಜೋ ಜೋ ಮಲೈ ಮಲೈ ಅಂತ ಕೂಗುತ್ತಾರೆ ಜೋ ಜೋ ಮಲೈ ಮಲೈ ಅಂತ ಕೂಗುತ್ತಾರೆ ಜೋ ಜೋ ಮಲೈ ಮಲೈ ಅಂತ ಕೂಗುರಾಗ ಭಕ್ತಿಲ್ ಸಿದ್ದರಾಮ ಬಂದಾರೆ ಜೋ ಜೋ ಭಕ್ತಿ ಸಿದ್ದರಾಮ ಬಂದಾರೆ ಜೋ ಜೋ ಭಕ್ತಿ ಸಿದ್ದರಾಮ ಬಂದಾರ ಜೋ ಜೋ ಭಕ್ತಿ ಸಿದ್ದರಾಮ ಬಂದಾರ ಜೋ ಜೋ ಕನ್ನಲಿ ಪುರದಾಗ ನೀಲವೇರೆ ಜೋ ಜೋ ಸನ್ನಲಿ ಪುರದಾಗ ನೀಲವೇರೆ ಜೋ ಜೋ ಸನ್ನಲಿಪುರದಾಗ ನೀಲವ್ಯಾರ ಜೋ ಜೋ ಸನ್ನಲಿಪುರದಾಗ ನೀಲವ್ಯಾರ ಜೋ ಜೋ ಹೆಸರು ಇಡಿಸ್ಬಿಡ್ರಿ ಹೆಸರು ಇಡತ್ತೀರಿ ಅಲ್ಲೋ ಅತತ್ ಹೋರಿ ಎತ್ತತ್ ಬರ್ರಿ ನೀವು ಇಲ್ಲಿ ಬರ್ರಿ ಎತ್ತತ್ ಹೇಳಿ ಅಲ್ಲ ನೀವು ಬಂದು ಹೇಳ್ರಿ ಹೆಸರು ಇಡತ್ತೀರಿ ಹೆಸರು 4 ಬೇರೆ ಬೇರೆ ಇಡಿ ಲಾಸ್ಟಿಗೆ ಶಿವಕುಮಾರ್ ಅಂತ ಇಟ್ಬಿಡ್ರಿ ಅಲ್ರಿ 4 ಬೇರೆ ಬೇರೆ ಲಾಸ್ಟ್ ಶಿವಕುಮಾರ್ ಹೇಳ್ರಿ ಹೆಸರು ಬೇರೆ 4 ಮೊದಲು ಇಡ್ರಿ ಆಮೇಲೆ ಶಿವಕುಮಾರ್ ಅಂತ ಇಡ್ರಿ ಮುಂದೆ ಬರ್
ಆಯ್ತೇವ ಬಿಡು. ಅಯ್ಯೋ ಮೈಕ್ ಕೊಡ್ರಿ, ಮೈಕ್ ಅವ್ರಿಗೆ ಹೆಸರು ಇಡಕ್ಕೆ ಮೈಕ್. ರೇವಣಸಿದ್ದು ಕುರ್ರ ಇಡು. ಸಿದ್ದರಾಮ 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 ಕುರ್ರ. ಬೆನ್ನಾಗ ಬಡ್ರಿ ಅಂತಾರ. ಹಿಂದೆ ದುಬ್ಬ ಯಾರು ಬಿಡ್ರಿ. ಹಾಂ, ರೇವಣ ಸಿದ್ಧ ಅನ್ರಿ. ರೇವಣ ಸಿದ್ಧ ಕುರ್ರ. ಹಾಂ ಸನ್ಮುಖೇಶ್ವರ ಕುರ್ರ. ಹಾಂ, ಸಿದ್ದರಾಮೇಶ್ವರ ಅನ್ರಿ. ಸಿದ್ದರಾಮೇಶ್ವರ ಕುರ್ರ. ಹಾಂ, ಲಾಸ್ಟಿಗೆ ಶಿವಕುಮಾರ ಅಂದ್ಬಿಡು. ಶಿವಕುಮಾರ ಕುರ್ರ. ಹಾಂ, ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರರ ಮಹಾದೇವ. ಇದು ಒಂದಿಟ್ಟು ಹೆಸರು ಹೇಳ್ರಿ ನಿಮ್ಮ ಮನೆಯವ್ರದ್ದು, ಸ್ವಲ್ಪ ಬೇಕಲ್ಲ ನಿಮ್ಮ ಭಾಷೆ. ಹೆಸರು ಹೇಳ್ರಿ, ನೀವು ಹೆಸರು ಹೇಳ್ರಿ, ನೀವಿಟ್ಟು ಹೇಳ್ರಿ. ಈ ತಂಗಿದಿಟ್ಟು ಹೇಳಿಸ್ರಿ. ಹೆಸರು ಹೇಳಿ. ತಂಕಿ ತಾಳಿ ಕೋಟಿ ಕಡಿಯಾದ ಬಾಗಿಲು ಕಟ್ಟಿ ಅಂತರ ಮುತ್ತ ಜೋಡ್ ಮುತ್ತ ಹಸರ ಹೂವಿನ ಹಾರ ಅತ್ತಿ ಹೆಸರು ಅತ್ತಿಗೋ ಮಾವನ ಹೆಸರು ಮಲ್ಲಿಗೋ ನಾದ್ನಿ ಹೆಸರು ನಾಗೇ ಸಿಂಪಿಗಿ ಬಿದಿರು ಬಿಚ್ಚುಣಿ ಕದ್ರ ಕಚ್ಚ ಇಳ್ಯ ಮಾಡಿ ತಿಂದೇನಂದ್ರೆ ಮುಂದಕ್ಕೆ ಬರ ಪಾದ ತರ ದರ್ದಾರೇನು ಮಗಳು ದಾರಿ ಬಿಡಂದ್ರೆ ಮಾರಿ ನೋಡ್ತಾರೆ ಶಿವಶರಣ. ಎಕ್ಸ್ಪ್ರೆಸ್ ರೈಲ್ವೆ ಬಂದಂಗೆ ಆತವ ಇದು. ನೀಡ್ತವೆ ಆಜ್ಞರು ಹೇಳಿ. ಅಂಗಳಕ್ಕೆ ರಂಗೋಳಿ ಬೆಳಕು, ಆಕಾಶಕ್ಕೆ ಸೂರ್ಯಚಂದ್ರ ಬೆಳಕು, ಪ್ರಶಾಂತದಲ್ಲಿ ಪಾತ್ರದಲ್ಲಿ ಇರೋದು ನನ್ನ ಜೀವನದ ಬೆಳಕು. ಹಾಂ, ಆ ಅವಿಗೆ ಇಟ್ಕೊಡ್ರಿ, ತೊಟ್ಲು ಬಟ್ಟಕ್ಕೆ ಬಂದು ಅವಿಗೆ ಇಟ್ಕೊಡ್ರಿ. ನೀಟ್ ಹೆಸರು ಹೇಳಮ್ಮ. ಹಂಗೆ ಹೇಳು, ಅರ್ಥ ಬೇಡ ಆದ್ರೆ ಹಂಗೆ ಹೇಳು ಹೆಸರು. ದಾನೇಶ್ವರಿ ಮಲ್ಲಿನಾಥ್ ಹಣಮಲ್. ರಾಜೇಶ್ವರಿ. ನಿನ್ನ ಹೆಸರು ಹೇಳವ, ನಿಮ್ಮ ಮನೆಯವ್ರ ಹೆಸರು ಹೇಳ. ಮಲ್ಲಿನಾಥ್. ಕೇಳ್ತೀರವ? ಮಲ್ಲಿನಾಥ್. ಹಾಂ, ಮೊದಲು ಸಿಕೇಂದ್ರನಾಥ್ ಆಗಿತ್ತದು, ಈಗ ಮಲ್ಲಿನಾಥ್ ಹಾಕದು ಭಯ ಬರ್ತದ್ರಿ. ಯಾಕಂದರೆ ಆಯ್ತು ಈಗ ಗುಗ್ರಿ ಹಿಕ್ಕಟ್ಟು ಎಲ್ಲರಿಗೆ ಹಂಚಕತ್ರಿ. ಜಯ ಮಂಗಲಂ ಜಯ ನಮಃ. ಒಂದು 5 ನಿಮಿಷ ಒಂದು ಲೀಲೆ ಐತ ಆ ಪುಣ್ಯಾತ್ಮಂದು, ಅದೊಂದು ಹೇಳಿ ನಾ ಮತ್ತೆ ಹಾಡಲಿಕ್ಕೆ ಬಿಡ್ತಾ ಇದ್ದೇನೆ. ಆವತ್ತಿನ ದಿನಮಾನದಲ್ಲಿ ಯಾವ ರೀತಿ ಅಂತಕ್ಕಂಥದ್ದು ಸನ್ಮುಖ ಶಿವಯೋಗಿಗಳು ಖರ್ಜಿಗೆ ಒಳಗೆ ಎಲ್ಲರೂ ಶಾಂತ ರೀತಿ ಕೂಡ್ರ. ಗುಗ್ರಿ ಆಮೇಲೆ ಕೊಡಕತ್ರಿ. ನಿಮ್ಮಲ್ಲಿ ಇದ್ದಿರ್ತಕ್ಕಂಥ ಕಾಣಿಕೆ ನಮ್ಮ ಗುರುಗಳು ಜೋಳಿಗೆ ತಂದಾರೆ. ಮತ್ತು ಅಕಸ್ಮಾತ್ ತಂದಿರ್ಲಿಕ್ಕೆ ನಮ್ಮ ಬಸವಣ್ಣಗೆ ಫೋನ್ಪೇ ಮಾಡಕತ್ತರ ನಾಳೆಗೆ. ಆದ್ರೆ ಯಾಕ್ರಿ ಐತಿಲ್ಲಪ್ಪ ಬಸವಣ್ಣ ಫೋನ್ಪೇ. ಶಾಂತ ರೀತಿ ಅಂತ ಕುಂಡ್ರಿ ಹಿಂದ್ರಗಡೆ ಕೊಡತ್ತೀರಿ ಕೊಡ್ರಿ. ನೋಡ್ರಿ ಹೆಸರು ಏನಿಟ್ರಿ ಕೇಳ್ತಾನೆ ನಿಮಗೆ. ಹೆಸರು ಏನು ರೀ ಅವನು? ಹೆಸರು ಏನಿಟ್ರಿ? ಹಾಂ ಅಲ್ರಿ, ಹೆಸರು ಲಾಸ್ಟಿಗೆ ಹೆಸರು ಏನಿಟ್ರಿ? ಶಿವಕುಮಾರ ಅಂತ ಇಟ್ರು. ಜೋರಾಗಿ ಚಪ್ಪಾಳೆ ತಟ್ರಿ ಅವ. ಅದಕ್ಕೆ ಈ ಕಡೆ ಚಲೋ ಮಂದಿ ಅವ ನೀವೆಲ್ಲ. ಒಟ್ಟು ಭಾಳ ಮಾತಾಡಂಗಿಲ್ಲ ನೀವು. ಮಣ್ಣೊಂದು ಊರಾಗ ಇಂಡಿ ತಾಲೂಕಿನಾಗ ಹೋಗಿನವ, ಮಂದಿ ಭಾಳ ಬಂದೈತಿ. ಒಂದು 2 ಮುದುಕಿಯರು ಕಾಚು ಕೂಚು ಮಾತಾಡಕತ್ತಿದ್ದು. ಆಯಿ ಮುಚ್ಚು ಬಾಯಿ ಅಂದೆ. ಆಕಿ ಎದ್ದು ನಿತ್ತು ಹೊಗ ನಾಯಿ ಅಂದ್ಬಿಟ್ಟಳ್ರಪ್ಪ ಆಕಿ. ನೀವು ಮಹಾರಾಷ್ಟ್ರ ಮಂದಿ ನೀವು ಗದ್ದಲ ಮಾಡೋಂಗಿಲ್ಲ. ಭಾಳ ಚಂದ ಶಾಂತ ರೀತಿಯಿಂದ ಕೊಡ್ತೀರಿ. ಅಂದು 18ನೇ ಶತಮಾನದಲ್ಲಿ ಖರ್ಜಿಗಿ ಗ್ರಾಮದಲ್ಲಿ ಭೀಮಾಶಂಕರ್ ಮತ್ತು ಬಂಗಾರಮ್ಮನ ಪುತ್ರನಿಗೆ ಹೆಸರು ಏನಿಟ್ರು 12ನೇ ದಿವಸಕ್ಕಂದರೆ ಶಿವಕುಮಾರ ಅಂತ ಹೆಸರಿಟ್ಟರು. ಮುಂದೆ ಅದು ಬಸವಲಿಂಗ ಅನ್ನೋದು ಗುರುಗಳು ಇಡ್ತಾರೆ. ಆಮೇಲೆ ನೋಡ್ಬೇಕು ಆವತ್ತಿನ ನಿರ್ಮಾಣದೊಳಗೆ ಹಗ್ಗವನ್ನು ಅರ್ಥವನ್ನು ಹೇಳ್ತಾರೆ. ಅಗಳೇ ಅರ್ಧಕ್ಕೆ ಬಿಟ್ಟೆ ನಾ ಅಪ್ಪವ್ರು ಹೋಗ್ತೀನಿ ನಾನು. ಮೊದಲನೇ ಹಗ್ಗ ಏನು ಹೇಳ್ತದೆ? ಧರ್ಮ ಅಂತಕ್ಕಂಥದ್ದು ಹೇಳ್ತದೆ. 2ನೇ ಹಗ್ಗ ಅರ್ಥ ಅಂತ ಹೇಳ್ತದೆ. ಅರ್ಥ ಅಂದ್ರೆ ಗಂಡನ ಹೆಸರು ಹೇಳೋದಲ್ರಿ ಅವ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಭಾಳ ಒಗಟದವ್ರಿ. ನಿಮ್ಮೂ ಇರಬೇಕು ಮರಾಠಿ ಒಳಗೆ. ಅವ್ರು ನೋಡಿ ತೊಟ್ಲು ಕಾರ್ಯಕರು ಬಂದಾರ್ರಿ. ಹೆಸರು ಹೇಳಬೇಕಂತ ಹಠ ಹಿಡಿದೆ. ಬ್ಯಾಡ ಬಿಡು, ನಾವು ಗಾಂಡುಗಳು ಕೂಡ ಜಗಳ ಮಾಡಿ ಬಂದೆವು ತೊಟ್ಲು ಕಾರ್ಯಕ್ರಮಕ್ಕಂದ್ರು. ಹೇಳಬೇಕಂದೆ. ಒಬ್ಬ ಹೆಣ್ಮಗಳು ನೋಡ್ರಿ ಕೈಯಾಗ ಆರತಿ ಹಿಡ್ಕೊಂಡು ಕ್ವಾಟಿ ಮ್ಯಾಲೆ ಕ್ವಾಟಿ ಬಾಗಲಕೋಟಿ, ಕ್ವಾಟಿ ಮ್ಯಾಲೆ ಕ್ವಾಟಿ ಅಕ್ಕಲ ಕೋಟಿ, ನನ್ನ ಗಂಡನ ಹೆಸರು ಕೇಳೋರ್ದು ಹರಿತಿನ ಸ್ವಾಟಿ ಅಂದ್ಬಿಟ್ಲಕ್ಕೆ.
ಯಪ್ಪ ಇದೇನೋ ಯಪ್ಪ ಅಂದೆನ, ಇದೇನು ತಂಗಿ ಹಿಂಗೆ ಯಾಕೆ ಅಂದೆನ. ಇಲ್ರಿಯಪ್ಪ ನಮ್ಮ ಹಿಂಗೆ ಅದ. ಅವಾಗ ಇನ್ನೊಬ್ಬೇಕಂದ್ಲು, ನೈಟ್ ಹೇಳಣ್ರಿ ಮುತ್ತಾರ, ಬ್ಯಾಡ ಬಿಡವ ಆಕೆಯರು ಸ್ವಾಟಿ ಹರಿದು ಮತ್ತು ನೀ ಎಲ್ಲಿ ಕಿರಿಕಿರಿ ಅಂದೆ. ಆಕೆನೂ ಭಾಳ ಚಂದ ಹೇಳ್ತಾಳೆ ನೋಡ್ರಿ ಇನ್ನೊಬ್ಬ ಹೆಣ್ಮಗಳು. ನೋಡ್ರಿ ಅರ್ಬಿ ಕತ್ತರಿಸೋದು ಕತ್ತರತ್ರಿ ಒಗಟ್ಟು ಹೆಂಗದವು ನೀವು ಕಲ್ಕೋಬೇಡ್ರಿ, ಮತ್ತು ಸುಮ್ಮ ಹೇಳ್ತಾನೆ ಅವ್ರು ಅಂದದ್ದು. ಅರ್ಬಿ ಕತ್ತರಿಸೋದು ಕತ್ರಿ, ಮಳೆ ಬಂದಾಗ ಏರ್ಸೋದು ಛತ್ರಿ, ನನ್ನ ಗಂಡನ ಹೆಸರು ಕೇಳೋರ್ದು ಹೆಣ ಎತ್ತರಿ ಅಂದ್ಲಕ್ಕಿ. ಇದು ಏನಪ್ಪ ಇದು ಅದ್ಭುತ. ಅವಾಗ ಅವ್ರ ಗಂಡುಗಳು ಬಂದಿದ್ದು, ಅವು ಕಟ್ಟಿ ಅಡ್ಬಿಟ್ಟಿದ್ದು ರೀ. ಅವ್ರದ್ದು ಹೇಳಬಾರ್ದು ಮುಂದಿಂದು. ಅವ ಬಂದ, ಅವನು ಕೂಡ ನಾನು ಹೇಳ್ತೇನೆ ಮತ್ತೆ ನಾನು ಹೆಣ್ತಿದ್ದ ಅಂದ. ಏನು ಅನ್ಬೇಕ್ರಿ, ಹಂಡ ಗುಣ ಮಂಡ ಮೂಗ. ಮತ್ತು ಮಂಡ ಮೂಗಿದ್ದವ್ರು ತಪ್ಪು ತಿಳ್ಕೊಂಡ್ರು. ಮತ್ತು ಹಂಡ ಮೂಗ ಮಂಡ್ ನೋಡ್ರಿ, ಹಂಡ ಗುಣ ಮಂಡ ಮೂಗ ಗಂಡ ಬರುದ್ರಾಗ ಮೈ ತುಂಬ ಜಂಡು ಬಾಂಬ್ ಹಚ್ಕೊಂಡು ಮಕ್ಕೋತಾಳ ದುಂಡವ ಅಂದ್ಬಿಟ್ಟವ. ಮುಂದೆ ಗತಿ ಹಂಗ್ರಿ. ಎಂಥ ಒಗಟಿವು ಬಿಜಾಪುರ ಜಿಲ್ಲಾದಾಗ್ರಿ ಅವ. ಧರ್ಮ ನೋಡ್ರಿ, ಮೊದಲನೇ ಹಗ್ಗ ಹೇಳ್ತಾಳೆ, 4 ಹಗ್ಗ ಗುರುಗಳು ನಿಮ್ಮ ಊರಿನ ಸನ್ಮುಖ ಶಿವಯೋಗಿಗಳು ಕರ್ಜಿಗಿ ಊರೊಳಗೆ ಹೇಳ್ತಾಳೆ. ಮೊದಲನೇ ಹಗ್ಗ ಧರ್ಮ, ಧರ್ಮದಿಂದ ನಡಿಬೇಕು. 2ನೇ ಹಗ್ಗ ಅರ್ಥ, 3ನೇ ಹಗ್ಗ ಧರ್ಮ ಅರ್ಥ ಕಾಮ. ಕಾಮ ಅಂದ್ರೆ ಏನ್ರಿ, ಹೆಣ್ಣಿನ ಭೋಗಿಸ್ತಕ್ಕಂಥದ್ದೇ ಕಾಮ ಅಲ್ಲ, ಇಚ್ಛೆ. ಇಚ್ಛೆ ಅಂತಕ್ಕಂಥದ್ದು ಅದಕ್ಕೆ ಕಾಮ. ನೋಡ್ರಿ, ಇವು 3 ಸರಿಯಾಗಿದ್ದರೆ ಮೋಕ್ಷ ಅಂತಕ್ಕಂಥದ್ದು ನಿನ್ನ ಹತ್ರ ಬರ್ತೈತೆ ಅಂತ ತಿಳ್ಕೊಂಡು ಸನ್ಮುಖ ಶಿವಯೋಗಿಗಳು ಉಪದೇಶ ಮಾಡಿದರು. ಧರ್ಮ ಅರ್ಥ ಕಾಮ ಮೋಕ್ಷ. ಇನ್ನು ನೋಡ್ರಿ, ಕುಟ್ಟುಟ ಕುರು ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಅಂಡಿಲ್ಲ ಅಂದ್ರೇನು? ಕುಟ್ಟುಟ ಕುರು ಅಂತಾರೆ. ಕುಟ್ಟುಟ ಕುರು ಅಂದ್ರೆ ಏನಿದ್ರ ಅರ್ಥ ರೀ? ಕುಟ್ಟುಟ ಕುರು ಅಂದ್ರೆ ನಿಮಗೆ ಮಗಳು ಹುಟ್ಲಿ ಮಗ ಹುಟ್ಲಿ ಸ್ವಾಮಿಗಳ ಮಠಕ್ಕೆ ಬಂದು ನೀವೇನು ಮಾಡ್ತೀರಿ, ಹೆಸರು ಏನು ಇಡ್ಬೇಕ್ರಿ ಮುತ್ಯಾರ ಅಂತ ಕೇಳ್ತೀರಿ ನೀವು. ಅವರು ಪಂಚಾಂಗ ತೆಗೆದು ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಎಲ್ಲ ತೆಗೆದು ಏನು ಮಾಡ್ತಾರೆ ರೀ, 1 ಅಕ್ಷರ ಕೊಡ್ತಾರೆ. ಬ ಅಂದ್ರೆ ಬಸಪ್ಪ, ಲ ಅಂದ್ರೆ ಲಕ್ಷ್ಮಣ್ಣ, ಸಿ ಅಂದ್ರೆ ಶಿವಮ್ಮ, ಮ ಅಂದ್ರೆ ಮಲ್ಲಮ್ಮ. ಒಂದೇ ಅಕ್ಷರ ಏನು ಕೊಡ್ತಾರಲ್ಲ, ಕುಟ್ಟುಟ್ಟ ಕುರು ಅನ್ನೋ ಶಬ್ದಕ್ಕೆ ಗುರು ಕೊಟ್ಟಂಥ ಕುರು 1 ಅಕ್ಷರ, ಇವರು ಕೊಟ್ಟರು ಶಿವಕುಮಾರ ಅಂತ. ಸಿ ಅನ್ನೋ ಶಬ್ದ ಮುಂದೆ ಅದಕ್ಕೆ ಶಿವಕುಮಾರ ಅಂತ ಹೆಸರಿಟ್ಟರು ಬಂಧುಗಳೇ. ನೋಡ್ರಿ ಎಷ್ಟು ಅರ್ಥದ. ಇನ್ನು ಅದಕ್ಕೆ ಗುಗ್ರಿ ನಿಮ್ಮ ಕಡೆ ಏನಂತಾರೆ, ಅದ್ರ ಹೆಸರು ಏನ್ರಿ? ಯಾವ ಗುಗ್ರಿ ಅವು ಹೇಳಕ್ಕೆ ಬರಂಗಿಲ್ಲ, ಅದು ತಪ್ಪ. ಹಾಂ ಅದು ಏನದ ಆ ಗುಗ್ರಿ ಅಲ್ರದ, ಹೆಸರು ಹೇಳ ಗುಗ್ರಿ, ಹೇಳ ಅದು ಉಲ್ಟ ಆಗಿಬಿಟ್ಟದ. ನೀವು ಗಣಪತಿ ಕುಂದಿಸ್ತೀರೇನ್ರಿ ಕಡೆ? ಗಣಪತಿ ನೀವೇನಂತೀರಿ? ನಮ್ಮದು ಯಾರು ಪುಣ್ಯಾತ್ಮರವರೆಲ್ಲ ನೋಡ್ರಿ, ಅವ್ರು ಏನು ಮಾಡಿದ್ರು, ಈ ಬ್ರಿಟಿಷರು ಹೋಗೋ ಕಾಲಕ್ಕೆ ಗಣಪತಿಗೆ ಸಿದ್ಧಾರೂಢರು ಏನು ಹೇಳಿದರು, ಬಾಲಗಂಗಾಧರ ತಿಲಕರಿಗೆ ಈ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಬೇಕಾಗಿದ್ರೆ ಮನ್ಯಾಗನ ಗಣಪತಿ ರಸ್ತಾಕ ಕುಂಡ್ರಿಸಿ ಬೇಡ್ಕೋರಪ್ಪ ಅಂತ ಹೇಳಿದ್ರು. ಸಿದ್ಧಾರೂಢರು ಹೇಳಿದ ಪ್ರಕಾರ ನೋಡ್ರಿ, ಮಹಾರಾಷ್ಟ್ರದೊಳಗೆ ಬಾಲಗಂಗಾಧರ ತಿಲಕರು ಅಲ್ಲಿ ಏನು ಮಾಡಿದ್ರು, ಗಣಪತಿ ಹೊರಗಿಟ್ರು. ಅವ್ರು ಏನಂದ್ರಿ, ಗಣಪತಿ ಗಣಪತಿ ಮೋರಯ್ಯ, ಮುಂದಿಂದೇನ್ರಿ ಪುಂಡಿ ಪಲ್ಯ ಸೋರಯ್ಯ ಏನ್ರಿ? ಅಲ್ಲ, ನಾವು ಸುಮ್ಮನೆ ಪುಂಡಿ ಪಲ್ಯ ಸೋರಿಸ್ತೀವ್ರಿ. ಅವ್ರೇನಂದ್ರಿ, ಗಣಪತಿ ಗಣಪತಿ ಮೋರಯ್ಯ ಪುಣ್ಯದ ಫಲವು ತೋರಯ್ಯ, ನೀವು ಪುಂಡಿ ಪಲ್ಯ ಸೋರಯ್ಯ ಅಂತ. ಎಷ್ಟು ವ್ಯತ್ಯಾಸದ, ಭಾಳ ವ್ಯತ್ಯಾಸದ ಶಬ್ದದೊಳಗೆ. ಅವ್ರೇನಂದ್ರು, ಗಣಪತಿ ಗಣಪತಿ ಮೋರಯ್ಯ ಪುಣ್ಯದ ಫಲವ ತೋರಯ್ಯ ಅಂದಾಗ ನೋಡಿ, ಮುಂದೆ ಸಿದ್ಧಾರೂಢರ ಹತ್ರ ಹೋದರು. ಇವ್ರು ಹೋಗ್ತಾರಪ್ಪ ಬ್ರಿಟಿಷರು, ಆದರೆ ಇನ್ನು ಮೇಲೆ ನೀ ಬಾಲಗಂಗಾಧರ ತಿಲಕಲ್ಲ, ಲೋಕಮಾನ್ಯ ತಿಲಕ ಆಗಿ ಮರಿ ಅಂತ ಗುರುಗಳ ಆಶೀರ್ವಾದ ಮಾಡಿದರು. ಇವತ್ತು ಸ್ವಾತಂತ್ರ್ಯ. ಇವತ್ತಿನ ಯುವಕರು ಯುವತಿಯರು ನಿಮ್ಮ ಕಡೆ ಹೆಂಗದಾರೋ ಗೊತ್ತಿಲ್ಲ, ಈ ಟೊಪ್ಪಿಗೆ ಹಾಕಿದವ್ರಿಗೆ, ರುಂಬಾಲ ಸುತ್ತಿದವ್ರಿಗೆ, ದೋತ್ರ ಉಟ್ಟವ್ರಿಗೆ ಅಸಹ್ಯ ಮಾಡಕತ್ಯಾರ. ಇವತ್ತು ಮಣ್ಣೊಂದು ಊರೊಳಗೆ ಹಿಂಗೆ ಅದೇನ ರುಂಬಾಲ ಸುತ್ಕೊಂಡದ. ನನಗೂ ಬೇದಲಕ್ಕಿ ಕಾಲೇಜ್ ಹುಡುಗಿ, ಹಳೆ ಮುದುಕನಗತ್ತೆ ಏನು ಕುಂದಿರ್ತಿ ಸುತ್ಕೊಂಡು ಚಂದಾಗ ಡ್ರಿಮ್ ಹಾಕ್ಕೊಂಡಿರ್ಬೇಕು ಅಂದ್ಲಕ್ಕಿ. ನಾವಂದೆ ಯಾಕೆ ತಂಗಿ ಹಿಂಗೆ, ನಾನು ಮೊದಲು ಹಂಗೆ ಬಕ್ಕಾಣಿ ತಿಲ್ಲಕ್ಕೆ ಕೂಡ್ತಿದ್ನೇವ. ಅಲ್ಲೊಂದು ಬಿಜಾಪುರ ಹತ್ರ ಉಪ್ಪುಲದಿನ ಸಂಗಮನಾಥನ ಗುಡಿಯಾಗ 6 ತಿಂಗಳು ಬಸವ ಪುರಾಣ ಕರ್ಕೊಂಡು ಹೋಗಿದ್ರು. ನಿಮ್ಮ 3 ರೇವಣ ಸಿದ್ಧ ಅಪ್ಪಂಗಳು ಒಂದು ದಿವಸ ಬಂದಿದ್ರು. ಅವಾಗ ಅಲ್ಲಿ ಏನಂದ್ರು, ಅಲ್ಲೊಬ್ಬ ಮುದುಕ, ಗಣೇಶ್ ಮುದುಕ ಗಾಣಿಗೆರ ಪೈಕಿ, ಏನಪ್ಪ ನಮ್ಮ ಪೀಠದ ಮೇಲೆ ನೀ ಹಂಗೆ ಕುಂಡ್ರು ಬೇಡ, ಅದಕ್ಕೆ ತಲೆ ಮ್ಯಾಗ ಏನರ ಹಾಕೋ ಅಂದ ಕೂಡಲೇ ಏನು ಹಾಕೊಳ್ಳಿ ಅಂದೆ. ಕುಂಚಿಗೆ ಇದು ಕುಂಚಿಗೆ ಐತಿ ನೋಡ್ರಿ, ಏನಪ್ಪ ಅಂದ್ರೆ ಟೆಪಿಗೆಯಾರ ಹಾಕೋ ಅಂದವು.
ಟೆಪ್ಪಿಗೆ ಬೇಡಪ್ಪ ಅಸಹ್ಯ ಹಾಕದ ಅಂದೆ, ಟಾಯಲರ ಸುತ್ತಗೋ ಅಂದವ. ಟಾಯಲ್ನು ಕೂಡ ಕುರಿ ಕಾಯರ್ಗತೆ ಹಾಕೈತೆಪ್ಪ ಅಂತಂದೇನೆ. ಕಡಿಕ್ ಇದನ್ನರ ಕಟ್ಕೊ ಅಂದವ. ನೀವೇನು ಹುಡುಗರಿಗೆ ಕಟ್ತಿರಲಿ ಕುಲಾಯಿ, ಅದನ್ನರ ಕಟ್ಕೊಂಡು ಕುಂಡ್ರು ಅಂದವ. ಬೇಡಪ್ಪ ಅಂತ ತಿಳ್ಕೊಂಡು ಎಲ್ಲವನ್ನು ಬಿಟ್ಟು ಈ ರುಂಬಾಲ್ ಸುತ್ತಾಕ ನಾ ಪ್ರಯತ್ನ ಮಾಡಿದೆ. ನಿಮ್ಮೂರ ರೇವಣ ಸಿದ್ಧ ಗುರುಗಳು ಈಶ್ವರ ಮಂಟ್ರು ಶರಣರ ಆಶ್ರಮಕ್ಕೆ ಬಂದಿದ್ದರು. ಅವಾಗ ಪ್ರವಚನ ಮಾಡುವಾಗ ಇದು ತಲೆ ಮೇಲಿತ್ತು. ಅವಾಗ ಗುರುಗಳು ಏನಂದರು, ನಿಮ್ಮ ಊರಲ್ಲಿ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಹುಟ್ಟಿ ಬಂತನಾಳ ಪೀಠವನ್ನು ಬಿಜಾಪುರ ಜಿಲ್ಲಾಕ್ಕೆ ಬೆಳಗಿಸಿದರು. ನೀನು ಅದೇ ಊರಾಗ ಹುಟ್ಟಿ ಅಂದ್ರೆ ಬಂತನಾಳ ಅಪ್ಪವ್ರಗತ್ತೆ ಸೇಮ್ ರುಂಬಾಲ ಸೊತ್ಯಪ್ಪ, ನನ್ನ ಆಶೀರ್ವಾದ ಐತಂತ ನಿಮ್ಮ ರೇವಣ ಸಿದ್ದೇಶ್ವರಪ್ಪಗಳು ಹೇಳಿದರು. ನಿಮ್ಮ ಊರಿಗೆ ಮತ್ತೆ ಕರ್ಕೊಂಡು ಹೋಗ್ರಿಪ್ಪ, ತುಪ್ಪದ ಮಠಕ್ಕೆ ಭಾಳ ಹೆಸರು ಚಲೋ ಐತೆ ಅಂದಾಗ ನಿನಗೂ ಒಂದು ಅವಕಾಶ ಬರ್ತದಪ್ಪ, ಅಣ್ಣದ ಋಣ ಬೇಕಲ್ಲ ಅಂತ ಹೇಳಿದರು. ಅದು ಈ ವರ್ಷ ಅವಕಾಶ ಅಪ್ಪಂಗಳಿಂದ ಸಿಕ್ತು. ಅದಕ್ಕೆ ಗುಗ್ರಿ ಯಾರೂ ಹೋಗಾಗ ಹಂಗೆ ಬಿಟ್ಟು ಹೋಗಬೇಡ್ರಿ. ಬಸವಣ್ಣ ಐತನ ಪ್ರಸಾದ ಹೊರಗೆ ಶಿರಾ ಅಣ್ಣ ಮಾಡ್ಯಾರಣ ಐತ್ರಿ ಹಾಂ, ಅದನ್ನ ಜೊತೆ ನೀವೆಲ್ಲರೂ ನೀಡು ಹೊತ್ನ್ಯಾಗ ಎಡ್ಡೆಡ್ಡ ಕಾಳು ಹಾಕೋಲ್ದಾಕ ಎಲ್ಲರಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ನೀಡ್ತಾರೆ. ಗುಗ್ರಿ ಇದ್ರ ಶಬ್ದ ಏನ್ರಿ? ಸನ್ಮುಖ ಶಿವಯೋಗಿಗಳು ಏನು ಹೇಳ್ತಾರೆ, ಕರ್ಜಗಿ ಗ್ರಾಮದೊಳಗೆ ಈ ಶಿವಕುಮಾರನ ಈ ಹೆಸರನ್ನು ಹೇಳಿ ಎಲ್ಲರೂ ಪ್ರತಿಯೊಬ್ಬರು 5 ಕಾಳ ಗುಗ್ಗರಿಯನ್ನು ತಿಂದು ಹೋದರೆ ನಿಮ್ಮ ಮನೆ ಒಳಗಿನ ನಿಗ್ರ ಕಳಿತಕ್ಕಂಥ ಶಕ್ತಿ ಈ ಗುಗ್ಗರಿ ಒಳಗದ, ಈ ಗುಗ್ಗರಿ ಒಳಗದ ಅಂತ ಹೇಳ್ತಾರೆ. ಹೌದಲ್ಲ? ಕುಂಚಿಗಿ ನೋಡಿ, ಚಿಗಿ ಅನ್ನೋ ಶಬ್ದಕ್ಕೆ ಕುಂಚಿಗಿ, ಕುಲಾಯಿ, ಚಿಗಿ ಅನ್ನುವಂಥ ಶಬ್ದಕ್ಕೆ ಕುಂಚಿಗಿ. ಇನ್ನು ಜೋಗಳ ಪದ ಭಾಳ ಚಂದ ಹಾಡಿದ್ರು ಅವುಗಳು, ಜೋರಾಗಿ ಚಪ್ಪಾಳೆ ತಟ್ರಿ ಅವ್ರ ಹೆಸರು ಏನೋ ಗೊತ್ತಿಲ್ಲ, ಭಾಳ ಚಂದ. ಯಾಕಂದ್ರೆ ನೋಡ್ರಿ, ಸಾಮಾನ್ಯವಾಗಿ ಅದು ನೋಡ್ರಿ ಎಲ್ಲಿ ಕಲಿಯಕ್ಕೆ ಹೋಗಂಗಿಲ್ಲ ಅವರು. ನಾವು ಎಲ್ಲ ಗವಾಯಿಗಳಾತು ಮಾತು ಶಾಲಿಗೆ ಹೋಗಿ ಕೊಲುತ್ತಿಟ್ಟೆಲ್ಲ ನಾವು ಹೈರಾಣಾಗಿ ನಿಮ್ಮ ಮುಂದೆ ಕುಂಡಿರ್ತೇವೆ. ನೀವೆಲ್ಲ ಹಳ್ಳಿಗಾಡಿನ ನೀವೆಲ್ಲ ತಾಯಂದರು ಎಲ್ಲಿ ಶಾಲಿಗೆ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ಆಡು ಭಾಷೆ ಒಳಗೆ ಅದನ್ನೆಲ್ಲ ಕಲ್ಕೊತಿರಲ್ಲ. ಅದಕ್ಕೆ ಈ ಮನುಷ್ಯನಿಗೆ ಸನ್ಮುಖ ಶಿವಯೋಗಿಗಳು ಹೇಳ್ತಿದ್ರಂತೆ 72,000 ನಾಡಿಗಳದಾವಂತ. ಈ ಕಡೆ 36, ಎಡಕ್ಕೆ 36, ಬಲಕ್ಕೆ 36, 72 ಈ ನಾಡಿಗಳೊಳಗೆ ಒಂದು ನಾಡಿ ಹಾಡಿಗಾಗಿ ಅದು ಏನಾಗ್ಯದ ಉಪವಾಸ ಇರ್ತದಂತ. ಹಿಂದೆಲ್ಲ ಹಾಡ್ತಿದ್ರಲ್ಲಿ ಅವು ಬೀಸಾಗ, ಕುಟ್ಟಾಗ, ಮಟ್ಟಿ ಹೊಡ್ಯಾಗ. ಈಗ ಯಾರು ಹಾಡ್ತಾರ್ರಿ? ಈಗ ಬೀಸುಕಲ್ಲೂ ಇಲ್ಲ. ಈ ಮಹಾರಾಷ್ಟ್ರದಾಗ ಇರ್ಬೋದು ಇದ್ರು, ಬೀಸುಕಲ್ಲಿಲ್ಲ, ಒಳ್ಳಿಲ್ಲ. ಯಾಕ್ರಿ? ಅದಕ್ಕೆ ಒಬ್ರು ಹಾಡ್ತಾರೆ ನೋಡ್ರಿ, ಕಾಣದಂತೆ ಮಾಯವಾದವು ಕಲ್ಲುಗೊಂಡು ಮೂಲೆಯಲ್ಲಿ ಸೇರಿಕೊಂಡವು, ಮಿಕ್ಸಿ ಗ್ರ್ಯಾಂಡ್ ಬಂತು ಆ ಸಿಂಗನ್ ಮಿಷನ್ ತಂತು, ನಮ್ಮ ದೇಹ ಭಾರವಾಯಿತು. ಹೌದಲ್ಲ? ಇವತ್ತಿನ ದಿನಮಾನದೊಳಗೆ ಅವೆಲ್ಲ ಹೋಗಿಬಿಟ್ಟು ಹಿಂದೆ ಮಜ್ಜಿಗೆ ಮಾಡಾಗ ಹಾಯಿಗಳು ಹಿಂಗೆ ಆ ಕಡೆ ಹಿಂಗೆ ಹೊಳ್ಳಾಡುವಾಗ ಡ್ಯಾನ್ಸ್ ಮಾಡ್ದಂಗೆ ಆಕಿತ್ತು. ಅದು ಒಂದು ಯೋಗಾಸನ. ಇವತ್ತೆಲ್ಲ ಹೋಗಿಬಿಟ್ಟು ತಾಯಂದರೆ ಅದಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಹಾಡಿಗಾಗಿ ಉಪವಾಸ. ಇದೇ ಇಂಡಿ ತಾಲೂಕಿನೊಳಗೆ ಒಂದು 102 ವರ್ಷದ ಮುದುಕೈತಿ ಬಂಧುಗಳೇ. ನೀವು ಬೇಕಾದ್ರೆ ಹೋಗಿಬಿಡ್ರಿ, ಅಡ್ರೆಸ್ ಕೊಡ್ತೀನಿ ನೋಡ್ರಿ. ಅದು ಈ ಗಿರ್ನ್ಯಾಗಿನ ಹಿಟ್ಟು ತಿನ್ನಂಗಿಲ್ಲ, ಮಿಕ್ಸರ್ದಾಗಿನ ಚಟ್ನಿ ತಿನ್ನಂಗಿಲ್ಲ, ನೋಡ್ರಿ ಬೆಲ್ಲ ತಿನ್ನಂಗಿಲ್ಲ. ಬೆಲ್ಲ ತಿನ್ನಬೇಕು ಅನಿಸ್ತಂದ್ರೆ ಕಬ್ಬು ತಂದು ತಿತ್ತೈತಿ. 32 ಹಲ್ಲು ಇನ್ನೂ ಬಂದೋಬಸ್ತ್ ಅದಾವೆ, 102 ವಯಸ್ಸಾಗ್ಯಾವ. ನೋಡ್ರಿ ಕಲ್ಯಾಣ ಚಟ್ನಿ ಮತ್ತು ಬೀಸ್ಕೊಂಡು ತಿಂತದ. ಏನು ಹಾಡ್ತದ್ರ ನೋಡ್ರಿ, ಬಸವಣ್ಣನಂತ ಭಕ್ತನು ಬಂದರೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಉಣಿಸುವೆನಂತ ದಿನ ಹಿಂಗೆ ಪದ ಹಾಡು ಹೊತ್ನ್ಯಾಗ ಕಲ್ಯಾಣದಿಂದ ಬಂದು ಬಸವಣ್ಣ ಬಾಗಿಲ ಮುಂದೆ ನಿತ್ನತ್ರಿ. ಅವಾಗ ಬುಟ್ಟಿ ಹಿಟ್ಟು ಬೀಸು ತನಕ ಹೊಳ್ಳಿ ನೋಡವಳ್ಳ, ಆಮೇಲೆ ಬುಟ್ಟಿ ತುಂಬಿ ಹೊಳ್ಳಿ ನೋಡಿಲ್ಲ. ಮುದುಕಿ ಅಂದು, ನೀ ಯಾರಯ್ಯಪ್ಪ, ನೀ ಹಾಡ್ದಲ್ಲ ಕಲ್ಯಾಣದ ಬಸವಣ್ಣ, ನೀ ಬಂದರೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಉಣಿಸುವಿನಿ ಅಂದೆಲ್ಲ. ನಾ ಕಲ್ಯಾಣದಿಂದ ಬಂದೀನಿ, ಹೊಟ್ಟೆ ಎಷ್ಟೈತಿ ಹೋಳಿಗೆ ಮಾಡಿ ಉಣಿಸು ಅಂದ ಕೂಡಲೇ ಏನು ಅನ್ಬೇಕ್ರಿ ಮುದುಕಿ, ತಮ್ಮ ಹಾಡಿದ್ದು ನನ್ನ ಚಟಕ್ಕೆ ಓಡಿ ಹೋಗಿ ನಿನ್ನ ಮಠಕ್ಕೆ ಅಂದತ್ತಕ್ಕೆ. ಏನು ಮಾಡ್ತ ಚಟಕ್ಕರೆ ಹಾಡಬೇಕಂತ. ಸಂಗೀತ ಹಿಂದೆಲ್ಲ ರೈತರದಾರ, ಯಜಮಾನ್ರಿಲೆಲ್ಲ ನೀವೆಲ್ಲ ಒಕ್ಕಲ್ತನ ಮಾಡಿದವ್ರದ್ರಿ. ಎತ್ತುಗಳನ್ನು ನಾವೆಲ್ಲಿ ನೋಡಿಲ್ಲ, ಎಮ್ಮೆಗಳನ್ನು ನಾವು ನೋಡಿಲ್ಲ. ಕರ್ನಾಟಕದಾಗ ಬರೀ ಎಲ್ಲ ಪಾಕಿಟ್ ಹಾಲು ಬಂದಾವು, ಟ್ರಾಕ್ಟರ್ಗಳು ಬಂದಾವು. ಅದಕ್ಕೆ ಅವರೆಲ್ಲ ಸಾರ್ಯಾರು ನೋಡ್ರಿ, ಹಿಂದಿನ ಹಿರಿಯರು ಸಾರ್ಯಾರ. 8 ಎತ್ತು ಹೋಗಿ 1 ಎತ್ತು ಬರ್ತದೆ ಕೇಳಿರಿ ಮಕ್ಕಳಿರ್ಯ, ಸಂತ್ಯಾಗ ಎತ್ತು ಕಳುವಕ್ಕೈತಿ ಕೇಳಿರಿ ಮಕ್ಕಳಿರ್ಯ, ತಲೆ ಮೇಲೆ ಬೆಂಕಿ ಬರ್ತೈತಿ ಕೇಳಿರಿ ಮಕ್ಕಳಿರ್ಯ, ನಿಂತ ಗಾಡಿ ನಡಿತೈತಿ ಕೇಳಿರಿ ಮಕ್ಕಳಿರ್ಯ. ನೋಡ್ರಿ ಎಲ್ಲರ ಬಗಲಿಗೆ ಜೋಳಿಗೆ ಬರ್ತಾವು ಕೇಳಿರಿ ಮಕ್ಕಳಿರ್ಯ. ನೋಡ್ರಿ ಎಂಥ ಶಬ್ದ ಬಳಸ್ತಾರೆ ಬಬಲಾದಿ ಸದಾಶಿವಪ್ಪನವರಂದರೆ. ನೋಡ್ರಿ ಕಲ್ಲು ಕೋಳಿ ಕೂಗಿತು ಕೇಳಿರಣ್ಣ, ಇವೆಲ್ಲ ಶಬ್ದ ಹೆಂಗೆ ಬಳಸ್ತಾರಂದ್ರೆ, ತಲೆಮ್ಯಾಗ ಬೆಂಕಿ ಬಂದಿತ್ತು ಕೇಳಿರಿ ಮಕ್ಕಳಿರ ಅಂದರೆ ಇದೆಲ್ಲ ಕರೆಂಟಿವ. ಆಗಾಳೆ ಒಂದು ಸ್ವಲ್ಪ ಶಾಟ್ ಹೊಡೆದ ಕೂಡಲೇ ಎಲ್ಲರೂ ಕಿತ್ತೇ ಬಿಟ್ರು, ಎಲ್ಲಿ ಓಡಿ ಹೋಗ್ಕರತ್ ನಾ ತಿಳ್ಕೊಂಡಿದ್ದೆ.
ಆದರೂ ಕುಂತಿರೋ ಧೈರ್ಯದಿಂದ. ಹಳಿತದ ಬೆಂಕಿ, ಬೆಂಕಿ ಇದ್ದಂಗೆ ಕಾಣದ ಬೆಂಕಿ, ತಲೆ ಮ್ಯಾಗ ಬೆಂಕಿ, ನಿತ್ತು ಗಾಡಿ ನಡಿತೈತಿ. ಕೇಳಿರಿ ಮಕ್ಕಳಿರ, ರೈಲ್ವೆ ಹಂಗೆ ಹೋಗ್ತೈತ್ರಿ, ಗಾಡಿ ಹೋದಂಗೆ ಹೋಗ್ತೈತಿ. ಕಲ್ಲು ಕೋಳಿ ಕೂಗುತ್ತದ ಕೇಳಿರಿ ಮಕ್ಕಳಿರ ಅಂದ್ರು. ಮತ್ತು ಇವತ್ತೆಲ್ಲ ಮೊಬೈಲ್ ಬಂದಾವಲ್ಲ, ಇವ ಕೋಳಿ ಅಂತಾವೆಲ್ಲ ಮೊಬೈಲ್ನೇ ಕಲ್ಲು ಕೋಳಿಯಾಗಿ ಬಂದಾವಂತ ನೋಡ್ರಿ. ಎಂಟೆತ್ತು ಹೋಗಿ ಒಂಟೆತ್ತು ಬರ್ತೈತಿ ಕೇಳಿರಿ ಮಕ್ಕಳಿರ. ಹಿಂದಿನ ಕಾಲದಾಗ ಎಂಟೆತ್ತಿನ ಒಕ್ಕಲ್ತನ ಯಾರ ಮನ್ಯಾಗ ಅದಾರ? ಎಂಟೆತ್ತ. ನಮ್ಮ ಕಡೆ ಒಂದು ಎತ್ತು ಸೇಯಂಗಿಲ್ಲ. ಎಂಟೆತ್ತು ಹೋಗಿ ಒಂಟೆತ್ತು ಬರ್ತೈತಿ ಕೇಳಿರಿ ಮಕ್ಕಳಿ ಅಂದ್ರೆ ಟ್ಯಾಕ್ಟ್ರಿಗೆ ಅಂದ್ರು ಅವ್ರು. ಮನೆಗೆ ಒಂದೊಂದು ಟ್ಯಾಕ್ಟರ್ ಆಗಿಬಿಟ್ಟಾವೆ ನೋಡಿ. ಎಲ್ಲರ ಬಗಲಿಗೆ ಜೋಳಿಗೆ ಬಂದಿತ್ತು ಕೇಳಿರಿ ಮಕ್ಕಳಿಗೆ. ಅಂದ ಕೂಡಲೇ ಒಬ್ಬ ಹೆಣ್ಮಗಳು ಎದ್ದು ನಿತ್ತ ನನಗೆ ಬೈದು ಬಿಟ್ಲ, ನೀವು ಸ್ವಾಮಿಗಳು ನಿಮಗೆ ಜೋಳಿಗೆ ಬರ್ತದೆ. ನಾವೇನು ಸ್ವಾಮಿಗಳ, ನಮಗೆ ಯಾಕೆ ಬರ್ತದೆ ಜೋಳಿಗೆ? ಅಂದ ಕೂಡಲೇ ಯವ್ವ ನಿನ್ನ ಹೆಗಲಿಗೆ ಐತಲ್ಲ NT ಬ್ಯಾಗ, ಅದ ಜೋಳಿಗೆ ಅಂದ್ಬಿಟ್ಟು. ಅದೇ NT ಬ್ಯಾಗನ ಜೋಳಿಗೆ ಬಂದುಬಿಟ್ಟು ಅವಿಗೆಲ್ಲ. ಅದಕ್ಕೆ ಮಹಾತ್ಮರು ಆಡಿದ ಮಾತ ಸುಳ್ಳಾಗೋದಿಲ್ಲ. ಸಂತ್ಯಾಗ ಒಂಟೆತ್ತು ನಿಲ್ತದ ಕೇಳಿರಿ ಮಕ್ಕಳಿರ. CC ಕ್ಯಾಮ್ರಾ ಎಲ್ಲಿ ಬೇಕು ಇಲ್ಲದವನು ಮಠದಾಗ ಮತ್ತು ಅದವ್ರೆ ನಮ್ಮ ಕೋಲಿಗೆ ಬರ್ತಾವನ್ರಿ ಮತ್ತೆ. ಅಯ್ಯಪ್ಪ ಹಾಂ ಭಾರಿ ಆಯ್ತಲ್ರಿ. ಇಲ್ಲ, ಭಾಳ ಸಂತೋಷ ಆಯಿತು. ಅದಕ್ಕೆ ಆ ಹಿಂದಿನ ಹಿರಿಯರು ಸಾರಿದಂಥದ್ದು ಎಂದೂ ಸುಳ್ಳಾಗುವುದಿಲ್ಲ. ಆದರೆ ತಾಯಂದ್ರೆ 19ನೇ ಇಸ್ವಿ ಒಳಗೆ 2019 ಕೊರೋನಾ ಬಂತು. ನಿಮ್ಮ ಕಡೆ ಬಂದದನ್ರಿ? ಏನು ನಮ್ಮ ಕಡೆ ಭಾಳ ಮಂದಿ ಸತ್ರಿವ. ಎಷ್ಟು ಸತ್ರಿ ಮನುಷ್ಯರು ಹೋಗಿಲಾರ್ದಕ್ಕೆ JCB ತಂತಂದು ಒಂದ್ರಾಗ 9 ಮಂದಿ ಹಾಕಿ ಹೋಗಿದ್ರು ಏನು ಮಾಡ್ತೀರಿ? ಆದ್ರೆ ಅಂಥದ್ರೊಳಗೆ ನೀವೆಲ್ಲ ನೀವೆಲ್ಲ ಬದುಕಿ ಉಳಿದದ್ದು ಯಾರ ಆಶೀರ್ವಾದ ಅಂದರೆ ಜಗದ್ಗುರು ಬಸವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ. ಮತ್ತು ಅವರಿಂದ ನಾವು ಉಳಿದೇವಂದ್ರೆ ನೀವು ಮನೆ ಹಿಡ್ಕೊಂಡು ಕುಂಡಿರ್ತೀರಂದ್ರೆ ಮತ್ತು ನಾವು ನಿಮಗೆ ಏನು ನಡಬೇಕತ್ತ ಅಂದರೆ ಒಂದು ತಾಸು ನೀವೆಲ್ಲ ಸಾಯಂಕಾಲ ದಿನಂಪ್ರತಿ ಮತ್ತು ನಾಳೆಗೆ ಬರ್ತೀರಿ. ಹಾಂ, ಇವತ್ತು ತೊಟ್ಲೈತದ ಬಂದು ಮತ್ತೆ ಕುಬಸಕ್ಕೆ ಬರ್ತೀರಲ್ಲ. ಮತ್ತು ನೀವು ನಾಳೆಗೆ ದಿವಸ ತಪ್ಪಲಾರ್ದಂಗೆ ದಿನ ಬರ್ತೀನಿ ಅನ್ನೋದಕ್ಕೆ ಗಂಡ್ಮಕ್ಳು ಹೆಣ್ಮಕ್ಳು ಚಪ್ಪಾಳೆ ತಟ್ಟಬೇಕು ನೋಡ್ಯವ. ಹಾಂ, ಒಂದು ವೇಳೆ ನಾಳೆಗೆ ನೀವು ಬರೋದು ಬಿಟ್ಟರೆ ಬಸ್ಲಿಂಗಪ್ಪ ನಿಮ್ಮ ಮನೆಗೆ ಹಾವಾಗಿ ಬರ್ತಾನೆ, ಮತ್ತು ಬುಸ್ ಅತ್ತ ನಾವು. ಹಾಂ, ಮತ್ತು ತಪ್ಪು ತಿಳ್ಕೊಬೇಡ್ರಿ. ಮನೆ ಬಿಟ್ಟು ಬರ್ರಿ ಒಂದು ತಾಸ. ತುಪ್ಪದ ಮಠ ತಪ್ಪು ಒಪ್ಪು ಎಲ್ಲವನ್ನು ಸಂಹಾರ ಮಾಡ್ತಕ್ಕಂಥ ಈ ಪುಣ್ಯಾತ್ಮನ ಮಠ ಎಂಥದ್ರಿ. ರೋಗಿದ್ದ ಮನುಷ್ಯ, ಹಿರ್ಬ್ಯಾಣ ಹತ್ತಿದ ಮನುಷ್ಯ ಇಲ್ಲಿ ಬಂದು ಗದ್ದಿಗೆ ಸುತ್ತ ಹಾಕಿ ಹೊಳ್ಳ್ಯಾಡಿ ಹೋಗಿಬಿಟ್ರೆ ಮಠ ದಾಟಿ ಹೋಗೋದ್ರಾಗ ಅವನು ರೋಗ ಹೋಗತಕ್ಕಂಥ ಶಕ್ತಿ ಈ ಗದ್ದಿಗೆ ಒಳಗದ ತಾಯಂದರೆ. ಗದ್ದಿಗೆ ಒಳಗೆ ಸುಮಾರು ಇವತ್ತು ಒಂದು 10-20 ನಮ್ಮೆಲ್ಲ ತರುಣರು ಹಿರಿಯರು ಅಭಿಷೇಕ ಮಾಡಕತ್ತಿದ್ದರಿ ಭಾಳ. ಅದಕ್ಕೆ ತಾಯಂದರೆ ಅಭಿಷೇಕ ಮಾಡಿಸೋದು ಏನು ಹಾಲು ಚೆಲ್ತಾರೆ, ತುಪ್ಪ ಚೆಲ್ತಾರೆ ಅಂತ ಕೆಲವೊಬ್ರು ಅಂತಾರೆ. ಅಭಿಷೇಕ ಮಾಡಿಸೋದ್ರಿಂದ ಅನಿಷ್ಟ ಹೋಗ್ತದೆ. ನಿಮ್ಮ ಮನೆ ಒಳಗೆ ಯಾರಾದರೂ ಮಾಟ ಮದ್ದ ಮಾಡಿಸುವಂಥ ವ್ಯಕ್ತಿ ನೋಡ್ರಿ, ಪಾದ ಹಾಕಿ ನೋಡಿ ಕಾಲಿಟ್ಟು ಹೋಗಿರ್ತಾನಲ್ಲ, ಆ ಮನೆ ಒಳಗೆ ನಮ್ಮ ಮನ್ಯಾಗ ಭಾಳ ತ್ರಾಸ ಐತೆ ಅಂತ ತಿಳ್ಕೊಂಡು ನೀವು ಅಂದವ್ರು ಅಭಿಷೇಕ ಮಾಡಿ ಈ ಅಭಿಷೇಕದ ತೀರ್ಥ ನಿಮ್ಮ ಮಣಿತನದೊಳಗೆ ಹೊಡೆದು ಬಿಡ್ರಿ. ಮಾಟ ಮಾಯವನ್ನ ನರ್ಮ್ ಮಾಡ್ತಕ್ಕಂಥ ಶಕ್ತಿ ಬಸಲಿಂಗಪ್ಪನ ಗದ್ದಿಗೆ ಒಳಗದ ತಾಯಂದ್ರೆ. ಅಭಿಷೇಕ ಮಾಡಿಸೋದ್ರಿಂದ ಅನಿಷ್ಟ ಹೋಗ್ತದೆ, ಯಜ್ಞ ಮಾಡೋದ್ರಿಂದ ವಿಘ್ನ ಹೋಗ್ತದೆ ಬಂಧುಗಳೇ. ಹಿರಿಯರು ಮಾಡಿದ್ದದನ್ನು ಅಳಿಯಲಿಕ್ಕೆ ಬರುವುದಿಲ್ಲ. ನೋಡ್ಬೇಕು, ಈ ಬಾಲಕ ಆಡಲ ಕಲಿಯಾಕತ್ತಿದ್ದ ಅಂಬೆಗಾಲ ಹಚ್ಚಿ ಶಿವಕುಮಾರ ಆಡೋ ಹೊತ್ನ್ಯಾಗ ಈ ಭೀಮಾಶಂಕರ ಒಕ್ಕಲ್ತನ ಇನ್ನೊಟ್ಟು ಹೇಳಿ ಮುಗಿಸ್ಬಿಡ್ರಿ. ಹಾಂ, ಇನ್ನೊಂದು ಅಲ್ಲ, ನನ್ನ ಪ್ರವಚನ ಬ್ಯಾಸರ ಆಗಿತ್ತಂದ್ರೆ ಚಪ್ಪಾಳೆ ಹೊಡಿಬೇಕು ನೋಡ್ಯವ ನೀವು. ಯಾವುದಕ್ಕೆ ಹೊಡೆದ್ರೆ ಗೊತ್ತಾಗಲಿಲ್ಲ, ಮುಗಿಸತ್ತು ಹೊಡೆದ್ರು ಯಾವುದಕ್ಕೆ ಹೊಡೆದ್ರು ಇರಲಿ. ಆದರೂ ಕೂಡ ಹಾಂ ನೋಡ್ರವ ಎಲ್ಲ ತಾಯಂದ್ರೆ ಇವತ್ತು ನಮ್ಮ ಗುರುಗಳು, ನಿಮ್ಮ ಹೆಸರು ನಮ್ಮ ಸೋಮಶೇಖರ್ ಗುರುಗಳು ಜೋಳಿಗೆಯನ್ನು ತಕ್ಕೊಂಡು ನಿಮ್ಮೆಲ್ಲರ ಹತ್ತಿರ ಬಂದ್ರಲ್ಲ, ನೀವೆಲ್ಲರೂ ತಾಯಂದ್ರೆ ನೀಡಿರಲ್ಲ. ನಿಮಗೆಲ್ಲರಿಗೆ ಹಾಲು ಹೇನಾಗಿ ಬೆಳ್ಳಿ ಬಂಗಾರಾಗಿ ತೂಗು ತೊಟ್ಟಿಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತ ಜಗದ್ಗುರು ಬಸವಲಿಂಗೇಶ್ವರು ರೇವಣ ಸಿದ್ದೇಶ್ವರು ಸನ್ಮುಖ ಶಿವಯೋಗಿಗಳನ್ನು ನೀಡಲಿ ಅಂತ ಹಾರೈಸುತ್ತಾ ನಿಮಗೆಲ್ಲ ಆನಂದವಾಗಿ ಇವತ್ತು ಆನಂದ ಅನ್ನಿಸ್ತದೆ. ಇವತ್ತು ಬೆಳಗನ ಪುರಾಣ ಹೇಳಬೇಕು ಅನ್ನಿಸ್ತದೆ. ಯಪ್ಪ ಆ ಎದ್ದ ಬಿಟ್ಲು ಬಾಗಲ್ದಾಗ. ಯಾಕಂದ್ರೆ ಟೈಮ್ ಆಯ್ತಂದ್ರೆ ಸಮಯಕ್ಕೆ ಬೆಲೆ ಕೊಡಲಾದವರು ದೇವರಿಗೆ ಬೆಲೆ ಕೊಡಂಗಿಲ್ಲ. ಅದು ಒಂದು ದಿವಸ ಏನಾಗಿದ್ರೆ ಗಳಕ್ಕೆ ಹೋಗ್ಯಾನ ಭೀಮಾಶಂಕರ. ಕೇಳ್ರಿ, ಭಾಳ ರುಚಿ ಅದ. ಭೀಮಾಶಂಕರ ಒಕ್ಕಲ್ತನ ಮಣಿತನದವ್ರು ಹೊಲಕ್ಕೆ ಹೋಗ್ಯಾನ್ರಿ, ಕೆಲಸಕ್ಕೆ ಹೋಗ್ಯಾನ. ಈ ಹುಡುಗರ ಆಡಾಕತ್ಯದ ಅಲ್ಲಿ ಬಂಗಾರಮ್ಮ ರೊಟ್ಟಿ ಮಾಡಾಕತ್ಯಾಡ್ರಿ.
ಆಗಿನ ಕಾಲಕ್ಕೆ ದೊಡ್ಡ ಒಲಿ ತಾಯಿ ಅಂದರೆ ದೊಡ್ಡ ತೆವಿ ಒಡಗಟ್ಟಿಗೆ ಇಟ್ಟು ಆಗಿನ ಕಾಲಕ್ಕೆ ಅಡುಗೆ ಮಾಡೋದು. ಈಗೆಲ್ಲ ಗ್ಯಾಸ್ ಬಂದವು, ಈಗೆಲ್ಲ ನೋಡಿ ಪಾರ್ಸಲ್ ಬಂದವು. ಅಡುಗೆ ಮಾಡೋ ಹೊತ್ತಿನಾಗ 4 ರೊಟ್ಟಿ ಮಾಡಿದ್ಳು ಬಂಗಾರಮ್ಮ. 4 ರೊಟ್ಟಿ ಮಾಡಿ ತಟ್ಟ್ಯಾಗಿಟ್ಟಿದ್ಲು. ಗಂಡ ಮನೆಗೆ ಬಂದ. ಯಾಕ್ರಿ ದೌಡ ಬಂದ್ರಲ್ಲ, ಯಾಕ ನಿನ್ನ ತಲೆ ನುಸಾಕತ್ತೈತಿ, ಏನು ಮಾಡಲಿ ಅಂದ ಕೂಡಲೇ ಈಗೆಲ್ಲ ಗುಳಿಗೆ ಔಷಧ ಡಾಕ್ಟರ್ ಅದಾವ. 18ನೇ ಶತಮಾನದಲ್ಲಿ ಎಲ್ಲಿ ಬರಬೇಕವ? ಅಡುಗೆ ಮನೆ, ಆಸ್ಪತ್ರೆ, ಆಹಾರವೇ ಔಷಧ. ಆಹಾರದೊಳಗೆ ಅವ್ರು ಕಂಟ್ರೋಲ್ ಮಾಡ್ತಿದ್ರು. ಆದರೆ ತಲೆ ನುಸೋದು ಕಡಿಮೆ ಆಗಲಿಲ್ಲ. ಅವಾಗ ರೊಟ್ಟಿ ಮಾಡೋದು ಬಿಟ್ಟು ತೆವಿ ಅದನ್ನು ನೋಡಿ, ತೆವಿ ಹಿಂಗೆ ಮ್ಯಾಗ ತೆಗೆದಿಟ್ಟು ಗಂಡನ ತೊಡಿ ಮೇಲೆ ಹಾಕ್ಕೊಂಡು ತಲೆ ಒತ್ತಾಡ್ರಿ ಮಹಾತಾಯಿ ಬಂಗಾರಮ್ಮ. ಇದು ಹೆಣ್ಣು ಮಕ್ಕಳ ಕರ್ತವ್ಯ, ಪತಿವ್ರತ ಶಿರೋಮಣಿಯ ಕರ್ತವ್ಯ. ನೋಡ್ಬೇಕು, ತಲೆ ಒತ್ತು ಹೊತ್ನ್ಯಾಗ ತಲೆ ಒತ್ತತಾ ಇರೋ ಸಂದರ್ಭದೊಳಗೆ ಈ ಗಂಡನಾಗಿರ್ತಕ್ಕಂಥ ಭೀಮಾಶಂಕರನಿಗೆ ಹೆಂಡತಿ ಬಂಗಾರಮ್ಮನ ತೊಡಿ ಮೇಲೆ ನಿದ್ದೆ ಹೊತ್ತದ. ಈ ಶಿವಕುಮಾರ ನೋಡಿ ಅಂಬೆಗಾಲ್ ಹಚ್ಚಿ ಒಲಿ ಮುಂದೆ ಹೋಗಿಬಿಡ್ತದ್ರಿ. ಒಲಿ ಹತ್ರ ಹೋಗ್ತದೆ ನೋಡ್ರಿ. ಇನ್ನು ನಿದ್ದಿಗೆ ಹತ್ತನ ಗಂಡ, ಇನ್ನು ಕೂಸ ಅಲ್ಲಿ ಹೋಗ್ತದ. ನಾ ಎದ್ನಂದ್ರೆ ನನ್ನ ಗಂಡನ ಎಚ್ಚರಾಗ್ತಾನೆ, ನನ್ನ ಪತಿವ್ರತ ಧರ್ಮಕ್ಕೆ ಕುಂದು ಬರ್ತದಂತ ತಿಳ್ಕೊಂಡು ಬಂಗಾರಮ್ಮ ಏನು ಯಾಕೆ ಆಗೋಲ್ಯಾಕ ಸನ್ಮುಖ ಸೇವೆ ಯೋಗಿ, ಅದು ನಿನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಹಂಗೆ ತಲೆ ಒರೆಸ್ಕೋತ ಗಂಡಂದು ಒತ್ಕೋತ ಹಿಂಗೆ ಕೂತಿಲ್ಲೋ. ಈ ಶಿವಕುಮಾರ ಒಲಿ ಹತ್ರ ಹೋದ, ಒಲಿ ಮ್ಯಾಗ ನಿತ್ತ. ಇನ್ನೇನು ನೋಡ್ಬೇಕು, ಒಲ್ಯಾಗ ಬಿದ್ದು ಬೆಂಕಿ ಒಳಗೆ ಬೀಳ್ತಾನ. ನನ್ನ ಮಗ ಏನಾತು ಅಂತ ನೋಡುದ್ರಾಗ ಒಲಿ ಒಳಗಿನ ಬೆಂಕಿ ಗುಲಾಬಿ ಹೂವಾಗಿ ಹಿಡ್ಕೊಂಡು ನಿಂತಿದ್ದ. ಬಂದು ಎಂಥ ಅದ್ಭುತ ಶಕ್ತಿ ಬಾಲಲೀಲೆಯೊಳಗೆ ಇವರೆಲ್ಲ ಮಹಾತ್ಮರಾಗಿ ಜೀವನದೊಳಗೆ ಇವರು ಬೆಳೀತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಈಗೊಂದು ಪದ್ಯ ಹಾಡ್ತಾರೆ ನೋಡಿ, ಭಾಳ ಸುಂದರವಾದ. ಹಾಡ್ರಿ, ಒಂದು ಪದ್ಯ ಹಾಡ್ತಾರೆ. ಜೋರಾಗಿ ಚಪ್ಪಾಳೆ ತಟ್ರಿ. ಹಾಡಿದ ಮೇಲೆ ಹಾಡ್ರಿ. ಹತ್ತಾರ ಚಂದ ನಕ್ಕಾರ ಚಂದ, ನೀ ನನಗ ಇಷ್ಟ ಮಲಗಯ್ಯ ಕಂದ. ಅಳಬೇಡ ಕಂದ ನೀ ನನಗಾನಂದ, ತೊಟ್ಟಿಲವನ ತೂಗುವೆ. ಅಳಬೇಡ ಕಂದ ನೀ ನನಗಾನಂದ, ತೊಟ್ಟಿಲವನ ತೂಗುವೆ. ಜೋಗುಳವನ ಹಾಡುವೆ. ಅತ್ತಾರ ಚಂದ ನಕ್ಕಾರ ಚಂದ, ನೀ ನನಗ ಇಷ್ಟ ಮಲಗಯ್ಯ ಕಂದ. ಅಳಬೇಡ ಕಂದ ನೀ ನನಗಾನಂದ, ತೊಟ್ಟಿಲವನ ತೂಗುವೆ. ನನ್ನ ಕಂದ ಜೋಗುಳವನ ಹಾಡುವೆ. ಹಾಲನ್ನು ಮಾರಿ ಭರತೀನಿ, ಹಾಲ್ಗಡಗ ನಿನಗ ತರತೀನಿ. ಹಾಲನ್ನು ಮಾರಿ ಭರತೀನಿ, ಹಾಲ್ಗಡಗ ನಿನಗ ತರತೀನಿ. ಮೊಸರನ್ನು ಮಾರಿ ಬರತೀನಿ, ಹಸಿರು ಹಂಗಿ ಚಟ್ನಿ ತರತೀನಿ. ಲಾಲಿ ಲಾಲಿ ಸುಬಾಲಾಲಿ, ಲಾಲಿ ಲಾಲಿ ಸುಬಾಲಾಲಿ, ಲಾಲಿ ಲಾಲಿ ಸುಬಾಲಾಲಿ. ಜೋಗುಳವನ ಹಾಡುವೆ, ನನ್ನ ಕಂದ ಜೋಗುಳವನ ಹಾಡುವೆ. ಅಳಬೇಡ ಕಂದ ನೀ ನನಗಾನಂದ, ತೊಟ್ಟಿಲವನ ತೂಗುವೆ. ನನ್ನ ಕಂದ ಜೋಗುಳವನ ಹಾಡುವೆ.
ಬೆಣ್ಣೆಯ ಮಾರಿ ಬರತೀನಿ, ಬೆಳ್ಳಿ ಹುಡದಾರ ತರತೀನಿ. ಬೆಣ್ಣೆಯ ಮಾರಿ ಬರತೀನಿ, ಬೆಳ್ಳಿ ಹುಡದಾರ ತರತೀನಿ. ತುಪ್ಪವ ಮಾರಿ ಭರತೀನಿ, ಒಪ್ಪುವ ಹಂಗಿ ನಿನಗ ತರತೀನಿ. ಲಾಲಿ ಲಾಲಿ ಸುವಾಲಲಿ, ಲಾಲಿ ಲಾಲಿ ಸುವಾಲಾಲಿ. ತೊಟ್ಟಿಲವನ ತೂಗುವೆ, ನನ್ನ ಕಂದ ಜೋಗುಳವನ ಹಾಡುವೆ. ಜೋ 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 ಜೋ. ನೀರ ಸಾಗರ ಕೋಗಿ ಬರತೀನಿ, ಒಂದು ಬಿಂದಿಗೆ ನೀರ ತರತೀನಿ. ನೀರ ಸಾಗರ ಕೋಗಿ ಬರತೀನಿ, ಒಂದು ಬಿಂದಿಗೆ ನೀರ ತರತೀನಿ. ನಗಣಸೂರ ಮಠಕ್ಕೋಗಿ ಬರತೀನಿ, ತುಪ್ಪದ ದೀಪ ಹಚ್ಚಿ ಬರತೀನಿ. ಲಾಲಿ ಲಾಲಿ ಸುವಾಲಲಿ, ಲಾಲಿ ಲಾಲಿ ಸುವಾಲಾಲಿ. ಲಾಲಿ ಲಾಲಿ ಸುವಾಲಾಲಿ, ಲಾಲಿ ಲಾಲಿ ಸುವಾಲಾಲಿ. ತೊಟ್ಟಿಲವನ ತೂಗುವೆ, ನನ್ನ ಕಂದ ಜೋಗುಳವನ ಹಾಡುವೆ. ಅಳಬೇಡ ಕಂದ ನೀನಗಾನಂದ, ತೊಟ್ಟಿಲವನ ತೂಗುವೆ, ನನ್ನ ಕಂದ ಜೋಗುಳವನ ಹಾಡುವೆ. ಹತ್ತಾರ ಚಂದ ನಕ್ಕಾರ ಚಂದ, ನೀ ನನಗೆ ಇಷ್ಟ ಮಲಗಯ್ಯ ಕಂದ. ಅಳಬೇಡ ಕಂದ ನೀನಗಾನಂದ, ತೊಟ್ಟಿಲವನ ತೂಗುವೆ, ನನ್ನ ಕಂದ ಜೋಗುಳವನ ಹಾಡುವೆ. ನನ್ನ ಕಂದ ಜೋಗುಳವ ನಾಡುವೆ. ಹೀಗೆ ಆವತ್ತಿನ ದಿನಮಾನದಲ್ಲಿ ಕರ್ಜಿಗೆ ಒಳಗೆ ಈ ನಾಮಕರಣ ಮಾಡಿ ಸನ್ಮುಖ ಶಿವಯೋಗಿಗಳು ಎಲ್ಲ ಜಂಗಮ ಬಳಗಕ್ಕೆ ಮುತ್ತೈದರಿಗೆ ಎಲ್ಲ ಭೀಮಾಶಂಕರು, ಬಂಗಾರಮ್ಮ, ಹಾಯಗೊಂಡವರ ಮನೆತನದವರು ಭಾಳ ಸಂತೋಷದಿಂದ ಪ್ರಸಾದ ಮಾಡಿಸಿದ್ರಿ. ಅದಕ್ಕೆ ಜ್ಞಾನಿಗಳು ಭಾಳ ಚಂದ ಹಾಡಿದ್ರಿ. ನಾನು ಹೇಳಿದ್ನಲ್ಲ, ಇವತ್ತು ಕೂಡ 2 ಸಣ್ಣ ಹುಡುಗಿಯರ ಗುರುಗಳೇ ಆಚೆ ಕಡೆ ಬಂದಿದ್ದು ಪಾಪ. ಮುತ್ಯಾರ ನಾವು ಒಂದಿನ ಹಾಡ್ಬೇಕಂತ ಮಾಡೀವಿ, ಕೊಡ್ತೀರೇನೋ ಹಾಡಕ್ಕಂದು ನಿಮ್ಮೂರು ಹುಡುಗಿಯರು ಸಣ್ಣವ್ರಿ. ಏನು ಹಾಡ್ತೀರಿ? ಅಲ್ಲೇ ಒಮ್ಮೆ ಹಾಡ್ತೀವಿ ಪುರಾಣದಾಗ ಅಂದ್ರು. ಇಲ್ಲ ನಮಗೆ ಇಲ್ಲಿಟ್ಟು ಹಾಡಿ ತೋರಿಸಿದ್ರೆ ಗೊತ್ತಾಕೈತಿ. ಆತ ಬಿಡ ತಿಳ್ಕೊಂಡು ಒಂದು ಹಿಂಗೆ ಕೈ ಕಟ್ಕೊಂಡು ಹುಡುಗಿಯರು ಎಷ್ಟು ಚಂದ ರೀ ನೋಡ್ರಿ. ಅವ್ರು ಏನು ಹಾಡ್ತಾರಂದ್ರೆ, ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡೆ ಉಪ್ಪಿಟ್ಟ, ಉಪ್ಪಿಟ್ಟವ್ವ ಉಪ್ಪಿಟ್ಟ ಬಾಲವಾಡೆ ಉಪ್ಪಿಟ್ಟ, ನಮಗೆ ಕೊಡ್ತಾರೆ ಇಟ್ಟಿಟ್ಟ, ಟೀಚರ್ ತಿಂತಾರೆ ಇಟ್ಟಿಟ್ಟ ಚಾಲು ಮಾಡಿ. ಮತ್ತು ಗತಿ ಏನಾಗಿರ್ಬೇಡ. ನೀವು ಯಾರು ಟೀಚರ್ ಇದ್ದವ್ರು ತಪ್ಪು ತಿಳ್ಕೊಬೇಡ್ರಿ. ಹುಡುಗರಲ್ಲಿ ಮಕ್ಕಳ ಮನಸ್ಸು. ಅದಕ್ಕೆ ತಾಯಂದರೆ ಸನ್ಮುಖ ಶಿವಯೋಗಿಗಳು ಹೇಳ್ತಿರತ್ತೆ ನಿಮ್ಮ ಊರೊಳಗೆ, ನಾಗನ ಸೂರ್ಯನ ಶರಣು ಬಂಧುಗಳೇ, ದಸರಾ ಬಂದರೆ ಮನೆ ಸ್ವಚ್ಛ ಆಗ್ತದೆ, ದೀಪಾವಳಿ ಬಂದರೆ ಅಂಗಡಿ ಸ್ವಚ್ಛ ಆಗ್ತದೆ. ದಸರಾ ಬಂದರೆ ಮನೆ ಸ್ವಚ್ಛ ಆಗ್ತದೆ, ದೀಪಾವಳಿ ಬಂದರೆ ಅಂಗಡಿ ಸ್ವಚ್ಛ ಆಗ್ತದೆ, ಮುಖ್ಯಮಂತ್ರಿಗಳು ಬಂದ್ರೆ ರೋಡ್ ಸ್ವಚ್ಛ ಆಗ್ತವೆ. ಈ ಬಸಲಿಂಗಪ್ಪನ ಮಠದಾಗ ಪುರಾಣ ಬಂದು ಕೇಳಿದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ಅಂತ ಹೇಳ್ತಿದ್ರು. ಮಂಡೆ ಮಾಸದೊಡೆ ಮಜ್ಜನವು ಮಾಡುವರು, ಬಟ್ಟೆ ಮಾಸದೊಡೆ ಮಡಿವಾಳಗಿಕ್ಕುವರು, ಮನವು ಮಾಸದೊಡೆ ಏನು ಮಾಡುವರು ಕೂಡಲ ಚೆನ್ನ ಸಂಗಮದೇವ ಅಂತ ತಿಳ್ಕೊಂಡು ಚೆನ್ನ ಬಸವಣ್ಣವ್ರು ಹೇಳ್ತಿರ ತಾಯಂದರೆ. ಅದಕ್ಕೆ ನಾಳಿನ ದಿವಸ ಏನು ಹೇಳ್ತಾರೆ ಗುರುಗಳು, ಸನ್ಮುಖ ಶಿವಯೋಗಿಗಳು, ಬಂಗಾರಮ್ಮ ನಿನ್ನ ಮಗ ದೊಡ್ಡವಾದ ಕೂಡಲೇ ನನ್ನ ಮಠಕ್ಕೆ ನೀ ಕಳಿಸಿಕೊಡ್ಬೇಕಂತ ಹೇಳಿ ಬಂದಿರ್ತಾಳೆ. ಆದರೂ ಮಗುವಿನ ಹಂಬಲು ಭಾಳ ಅಲ್ರಿ, ಕಳ್ಳ ಭಾಳ ಹಚ್ಕೊಂಡಿರ್ತಾಳೆ ಬಂಗಾರಮ್ಮ, ಭಾಳ ದಿವಸ ಕೊಟ್ಟಿರ್ತಾನಲ್ರಿ, ಅದಕ್ಕೆ ಕಳಿಸಬಾರ್ದನ್ನುವಂಥ ಭಾವ ಇರ್ತದೆ. ಆವಾಗ ಆ ಲೀಲೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಮತ್ತೆ ನಾಳೆ ನೋಡೋಣ. ನೀವು ಸರಿಯಾಗಿ 8 ಗಂಟೆಗೆ, ನಾನು ಮೊನ್ನೆ ಬಂದ ದಿವಸನೇ ಹೇಳಿದೆ,
8 ಗಂಟೆಗೆ ಮಾತಿ ಮುತ್ಯ ಮನ್ಯಾಗ ನಮ್ಮ ಎಮ್ಮೆ ಹಿಂಡು ಹಾಲು ಕಾಸು ಗಾಂಡುಗಳಿಗೆ ಉಣಿಸೋದು ಇವೆಲ್ಲ ಕೆಲಸ ಇರ್ತಾವೆ. ನಮಗೆ ಆಗೋಲ್ಲ ಹತ್ತು ನೀವು ಅನ್ಬೇಡ್ರಿ. ಪ್ರಸಾದ ಇರ್ತದೆ, ಯಾಕ್ರಿ ಎಲ್ಲರಿಗೂ ಪ್ರಸಾದ ಅದ, ಹೌದಲ್ರಿ? ಎಲ್ಲರಿಗೂ ಪ್ರಸಾದ. ಈ 10-15 ದಿನಗಳವರೆಗೆ ನಿಮ್ಮ ಮನೆಯಾಗ ಒಲೆಯಾಗ ಬೆಂಕಿನ ಹಾಕಿಬೇಡ್ರಿ, ಬೆಕ್ಕಿನ ಮನಗಿಸ್ಬಿಡ್ರಿ ಒಲೆಯಾಗ. ಯಾಕ್ರಿ ಬೆಕ್ಕ ಬೆಚ್ಚಗೆ ಮನ್ಕೊಳ್ದಕ್ಕೆ ನೀವು ಬರೋದು, ದುಡ್ಯಾಕೆ ಹೋಗೋರು ದುಡಿದು ಬರ್ರಿ. ಹಾಲು ಕುಡಿಯೋರು ಸಾಯಂಕಾಲ ನೋಡ್ರಿ, ಹಾಲು ಕುಡಿಯೋರು ಹಾಲು ಕುಡ್ರಿ, ಕಾಫಿ ಕುಡಿಯೋರು ಕಾಫಿ ಕುಡ್ರಿ, ಚಹಾ ಕುಡಿಯೋರು ಚಹಾ ಕುಡಿರಿ. ನೀವು ಮನೆ ಬಿಟ್ಟು ಕೈಕಾಲು ಮಕ್ಕ ತೊಗೊಂಡು ವಿಭೂತಿ ಹಚ್ಕೊಂಡು 8 ಅನ್ನೋದ್ರಾಗಿ ಮಠದಾಗ ಕೂತ್ರಿ ಅಂದ್ರೆ ನಿಮ್ಮ ಮಣಿತನದ ಕಂಟಗ ಬಸವಲಿಂಗಪ್ಪ ಕಳೆದು ಬಿಡ್ತಾರೆ ತಾಯಂದ್ರೆ. ಅದಕ್ಕೆ ನೀವೆಲ್ಲರೂ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದಕ್ಕೆ ಈಗ ಸಮಯ ಆಗೈತೆ. ಯಾಕೆ ಭಾಳತ್ತಾಗ್ಯದ. ನಮ್ಮ ಅವಿಗೊಂದು ಬಸಲಿಂಗಪ್ಪ ಅವ್ರ ಆಶೀರ್ವಾದ ತೆಂಗಿನಕಾಯಿ ಹಿಕ್ಕಟ್ಟ ಮಂಗಲಾದ ಮೇಲೆ ಅವ್ರ ರೂಢಿ ಒಳಗೆ ನಾವು ಹಾಕ್ತೇವೆ. ಅವ್ರಿಗೂ ಕೂಡ ಒಬ್ಬ ಮಹಾತ್ಮ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೇನು ಹೇಳ್ತೀನಿ, ನಮ್ಮ ಗುರುಗಳು ಶಿಕ್ಷಕರು ಒಂದು 4 ಮಾತನಾಡಿದ ಮೇಲೆ ಮಹಾಮಂಗಲ ಮಾಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ತನಕ ಅತ್ಯಂತ ಭವ್ಯವಾಗಿ ಒಂದು